ಹರಿ ಓಂ. ಸರ್ವರಿಗೂ ನಮಸ್ಕಾರಗಳು. ಗುರುವಿನ ಆಜ್ಞೆಯಂತೆ ಅವರ ಅಪ್ಪಣೆ ಪ್ರಕಾರ ಇವತ್ತಿನ ವ್ಯಾಖ್ಯಾನ ಪ್ರಾರಂಭ ಆಗುವ ಮೊದಲು ಎಲ್ಲರ ಪರವಾಗಿ ಗುರುಗಳಿಗೆ ಮತ್ತೊಮ್ಮೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಭಕ್ತಿಯಿಂದ ಗೌರವದಿಂದ ಅರ್ಪಿಸ್ತಾ ಅವರ ಅಪ್ಪಣೆಯಂತೆಗೆ ಇವತ್ತಿನ ವ್ಯಾಖ್ಯಾನ ಗುರುಸ್ತುತಿ ಮತ್ತು ಪ್ರಾರ್ಥನಾ ಮಂಗಳಾಚರಣೆ ಶ್ಲೋಕದಿಂದ ಶುರುವಾಗ್ತಾ ಇದೆ. ಗುರುವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಸದಾಶಿವಸಮಾರಂಭಾಂ ಶ್ರೀಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಓಂ ನಮೋ ಭಗವತೆ ವಿರಾಜೇಶ್ವರಾಯ. ಓಂ ಶ್ರೀ ಗಣೇಶಾಯ ನಮಃ. ಓಂ ಮಹಾಸರಸ್ವತ್ಯೈ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತದೋ ಜಯಮುದೀರಯೇತ್. Last time, 4th chapter, 18th shloka, the Vyakhyan of Mahapurushas was being discussed or being explained. 18ನೇ ಶ್ಲೋಕಕ್ಕೆ 4ನೇ ಅಧ್ಯಾಯ ಭಗವದ್ಗೀತಾ. ಅಲ್ಲಿಗೆ ವ್ಯಾಖ್ಯಾನ ಹೋದ ವಾರದಲ್ಲಿ ನಿಂತಿತ್ತು. ಮೊದಲೇ ಹೇಳಿದ ಹಾಗೆ ಈ 18ನೇ ಶ್ಲೋಕದಿಂದ ಮುಂದೆ ಬರತಕ್ಕಂಥ ಎಲ್ಲ ಶ್ಲೋಕಗಳಲ್ಲಿ 19, 20 ಆದಿಯಾಗಿ ಸರಿಸುಮಾರು ಒಂದು 6-7 ಶ್ಲೋಕಗಳಲ್ಲಿ ಮುಂದೆ ಬರೋ ವರ್ಣನೆ ಏನಿದೆ, ಇದು ಆತ್ಮನಿಷ್ಠ ಬ್ರಹ್ಮಜ್ಞಾನಿಯ ಸ್ಥಿತಿಯ ವರ್ಣನೆ ಬರುತ್ತೆ. ಸಾಧನಾ ಮಾರ್ಗದಲ್ಲಿ ಮುಮುಕ್ಷತ್ವದಿಂದ, ಗುರು ಅನುಗ್ರಹದಿಂದ ಅಥವಾ ಪರಮೇಶ್ವರ ಅನುಗ್ರಹದಿಂದ ಜ್ಞಾನೋತ್ಪತ್ತಿಯಾದಾಗ ಆ ಸ್ಥಿತಿ ಹೇಗಿರುತ್ತೆ, ಆ ಸ್ಥಿತಿಯಲ್ಲಿ ಏನಾಗುತ್ತೆ, ಯಾವ ರೀತಿ ವ್ಯವಹಾರ ನಡೆಯುತ್ತೆ ಅನ್ನೋದನ್ನು ಸೂಚ್ಯವಾಗಿ ಭಗವಂತ ಮುಂದೆ ಬರೋ ಎಲ್ಲ ಶ್ಲೋಕಗಳಲ್ಲಿ ಅದನ್ನೇ ಹೇಳ್ತಾ ಇರೋದು. ಸೊ ಆಲ್ ದ ನೆಕ್ಸ್ಟ್ ಕಮಿಂಗ್ ಶ್ಲೋಕಾಸ್ ಆಕ್ಚುಲಿ ಲಾರ್ಡ್ ಹಿಮ್ಸೆಲ್ಫ್ ಹ್ಯಾಸ್ ಮೇಡ್ ಸೋ ಕ್ಲಿಯರ್ ವೆರಿ ಸ್ಪೆಸಿಫಿಕಲಿ what happens after attainment of the jnana. In the sense, how a Brahmajnani appears to behave in the world as far as the others are concerned. And as far as the entity itself is concerned, that entity is lost. That doership is lost. Ego is lost. Mind is annihilated. So nothing remains other than Brahma Vastu only as far as Jnana is concerned. So the question of I or I-ness will not arise there. ಶರೀರ ಭಾವ ಅಲ್ಲಿ ಇರೋದಿಲ್ಲ. ನಾನು ಅನ್ನೋ ಭಾವ ಇಲ್ಲದೆ ಇದ್ದಾಗ ಅಲ್ಲಿ ಕರ್ತೃತ್ವ ಅನ್ನೋದು ಇರೋದಿಲ್ಲ, ಭೋಕ್ತೃತ್ವ ಅನ್ನೋದು ಇರೋದಿಲ್ಲ. ನೀದರ್ ಎ ಜ್ಞಾನಿ ಥಿಂಕ್ಸ್ ದಟ್ ಹಿ ಈಸ್ ಡೂಯಿಂಗ್ ಎನಿಥಿಂಗ್, ನಾರ್ ದಿ ರಿವಾರ್ಡ್ಸ್ ಆರ್ ದಿ ಫ್ರೂಟ್ಸ್ ಆಫ್ ಆಲ್ ದಿ ಆಕ್ಷನ್ಸ್ ಆಫ್ ಎ ಜ್ಞಾನಿ ವಿಲ್ ಅಲ್ಟಿಮೇಟ್ಲಿ ಅಫೆಕ್ಟ್ ಹಿಮ್ ಬಿಕಾಸ್ ಹಿ ಇಸ್ ಬಿಯಾಂಡ್ ದಟ್. ಕರ್ಮಶೇಷವನ್ನ, ಸಂಚಿತ ಕರ್ಮವನ್ನ ಸಂಪೂರ್ಣವಾಗಿ ಸುಟ್ಟು ಹಾಕಿದ ಮೇಲೆ ಜ್ಞಾನೋತ್ಪತ್ತಿಯಾದಾಗ ಮುಂದೆ ಈ ಶರೀರ ಇರೋ ತನಕ ಮಾಡೋ ಕರ್ಮಗಳೂ ಸಹ ಫಲವನ್ನು ಕೊಡೋದಿಲ್ಲ ಅನ್ನೋದು ಬಹಳ ಮುಖ್ಯವಾದ ವಿಷಯ. ಅದನ್ನ ಮುಂದಿನ ಎಲ್ಲಾ ಶ್ಲೋಕಗಳೇ ಅದನ್ನೇ ಭಗವಂತ ಸಾರಿ ಹೇಳ್ತಾ ಇರೋದು. ಎರಡನೇದೇನು ಅಂತಂದ್ರೆ, ಈ 18ನೇ ಶ್ಲೋಕದ ಒಂದು ಸಂದಿಗ್ಧವಾಗಿರ್ತಕ್ಕಂತಹ ವಿಷಯ ಏನಿದೆ ಅದನ್ನು ಪೂರ್ತಿ ಮಾಡ್ತಾನೆ ಭಗವಂತ. ಇಲ್ಲಿ ಒಂದು ಸಂದೇಹವನ್ನ ಇಟ್ಟುಬಿಟ್ಟು ಸರಿಯಾಗಿ ವಿವರ ಅರ್ಥ ಆಗುತ್ತೋ ಇಲ್ವೋ ಅಂತ ನಮ್ಮಂತಹ ಅಜ್ಞಾನಿಗಳಿಗೆ ಮುಂದೆ ಅದನ್ನ ಈ 19ನೇ ಶ್ಲೋಕದಲ್ಲಿ ಬಹಳ ಸ್ಪಷ್ಟವಾಗಿ ಭಗವಂತ ಹೇಳ್ತಾ ಇದ್ದಾನೆ. ಸೊ 18ನೇ ಶ್ಲೋಕ ನಾವು ಏನ್ ಹೇಳ್ತಾ, ಎಲ್ಲ ಮಹಾತ್ಮರು ಏನ್ ಹೇಳಿದ್ರು, ಹೋದ ಸಲ ಇದು ಬಂದಾಗ
Paradoxically, it was a very interesting discussion by way of question and answer. The doubts raised as a Purvapaksha and the answer given as Siddhanta by Acharya Shankara himself in the Vyakhyana. It's a very long Vyakhyana for this shloka. ಅವರೇ ಪ್ರಶ್ನೆಗಳನ್ನ ಎತ್ತು ಬಿಟ್ಟು ಅದಕ್ಕೆ ಅವರೇ ಸಮಾಧಾನವನ್ನು ಕೊಡ್ತಾರೆ ತಮ್ಮ ವ್ಯಾಖ್ಯಾನದಲ್ಲಿ ಆಚಾರ್ಯ ಶಂಕರರು. ಇಲ್ಲಿ ಭಗವಂತ ಹೇಳೋ ಮಾತಿದೆಯಲ್ಲ, ಕರ್ಮದಲ್ಲಿ ಯಾರು ಅಕರ್ಮವನ್ನು ನೋಡ್ತಾರೋ, ಅಕರ್ಮದಲ್ಲಿ ಯಾರು ಕರ್ಮವನ್ನು ನೋಡ್ತಾನೋ ಆತನು ಮನುಷ್ಯ ಮಾತ್ರದಲ್ಲಿ ಬಹಳ ಬುದ್ಧಿವಂತನಾದಂತಹ, ವಿವೇಕಿಯಾದಂತಹ, ಉತ್ತಮನಾದಂತಹ ಪಂಡಿತ, ಸಮದರ್ಶಿ ಅಂದರೆ ಜ್ಞಾನಿ, ಬುದ್ಧಿವಂತ ಅನ್ನೋ ಅರ್ಥದಲ್ಲಿ ಬುದ್ಧಿಮಾನ್ ಅಂತ ಹೇಳ್ತಾ ಇದ್ದಾನೆ ಭಗವಂತ. ಕರ್ಮಣ್ಯ ಕರ್ಮ ಹಯ ಪಶ್ಯೇತ್ ಅಕರ್ಮಣಿ ಚ ಕರ್ಮಯ ಸ ಬುದ್ಧಿಮಾನ್ ಮನುಷ್ಯೇಶು ಸಯುಕ್ತ ಕೃತ್ಸ ಕರ್ಮಕೃತ್. ಅಲ್ಲಿಗೆ ನಿಂತಿತ್ತು. ಎಲ್ಲ ಥರದ ವ್ಯಾಖ್ಯಾನಗಳು, ಎಲ್ಲ ಆಚಾರ್ಯರು ಎಲ್ಲರೂ ಇದಕ್ಕೆ ಹೇಳಿದ್ದಾರೆ. ಕರ್ಮದಲ್ಲಿ ಅಕರ್ಮವನ್ನು ನೋಡೋದು, ಅಕರ್ಮದಲ್ಲಿ ಕರ್ಮವನ್ನು ನೋಡೋದು. ಈ ನಮ್ಮ ಗುರುದೇವರ ವ್ಯಾಖ್ಯಾನ ಹೋದ ವಾರ ಹೇಳ್ತಾ ಇದ್ದಾಗ ಒಂದು ಘಟ್ಟಕ್ಕೆ ಬಂದಿತ್ತು. ಇದು ಸ್ವಲ್ಪ ಬಿಡಿಸಿ ಅರ್ಥ ಆಗೋದು ಹೇಗೆ, ಅಕರ್ಮದಲ್ಲಿ ಕರ್ಮವನ್ನು ನೋಡೋದು ಅನ್ನೋದೇ ನಮಗೆ ಸಮಸ್ಯೆ ಅರ್ಥ ಆಗೋದು. ಸಿ, trying to find action in inaction is a very paradoxical situation to understand very correctly. So when we are sitting without any karma, ಆಚಾರ್ಯ ಶಂಕರ ಹೇಳಿದಾಗ ಕರ್ಮದ ಅಭಾವ ಅಂದ್ರೆ ಅಕರ್ಮ ಅಂತ. ಆಚಾರ್ಯ ಮಾಧ್ವರು ಏನ್ ಕೊಟ್ಟರು ಹೋದ ಸಲ ವಾರದಲ್ಲಿ ನಾವು ನೋಡಿದಾಗ, ಆಚಾರ್ಯ ಮಾಧ್ವ ಸೇಸ್ ಅಕರ್ಮ ರಿಯಲಿ ಮೀನ್ಸ್ ಎಲ್ಲವೂ ಪರಮಾತ್ಮ ನಾರಾಯಣ ಸ್ವರೂಪನಾದ, ಪರಬ್ರಹ್ಮ ಸ್ವರೂಪನಾದಂತಹ ವಿಷ್ಣುವೇ ಮಾಡ್ತಾ ಇದ್ದಾನೆ, ಜಗನ್ನಿಯಾಮಕ ಜಗದೊಡೆಯ ಆತನೇ ಎಲ್ಲವನ್ನು ಮಾಡ್ತಾ ಇದ್ದಾನೆ, ನಾನೇನು ಮಾಡ್ತಾ ಇಲ್ಲ ಅನ್ನೋ ಭಾವ ಅಕರ್ಮ ಅಂತ ಅವ್ರು ಹೇಳ್ತಾರೆ. ರಾಮಾನುಜರು ಅದಕ್ಕೇನು ಹೇಳ್ತಾರೆ, ನಿಜವಾದ ಅರ್ಥದಲ್ಲಿ ಅಕರ್ಮ ಅಂತಂದ್ರೆ ಜ್ಞಾನ, ಆತ್ಮಜ್ಞಾನವೇ ಅಕರ್ಮ ಸ್ಥಿತಿ ಅಂದ್ರೆ ನೈಷ್ಕರ್ಮ್ಯ ಸ್ಥಿತಿ ಅಂತ ಅವ್ರು ಹೇಳ್ತಾರೆ. ಜ್ಞಾನ ಉಂಟಾದಾಗ ಅಲ್ಲಿ ನಾನು ಅನ್ನೋ ಪ್ರಶ್ನೆನೇ ಬರೋದಿಲ್ಲ. ನಾನು ಅನ್ನೋ ಪ್ರಶ್ನೆ ಬರದೇ ಇದ್ದಾಗ, ನಾನು ಅನ್ನೋ ಶರೀರ ಭಾವ ಬಿಟ್ಟು ಹೋದಾಗ ಕರ್ಮ ಮಾಡ್ತಾ ಇದ್ದೇನೆ ಮಾಡ್ತಾ ಇಲ್ಲ ಅಂತ ಹೇಳೋರು ಯಾರೂ ಇಲ್ಲ ಅಲ್ಲಿ. When the Sharir Bhava is lost, Dehatma Buddhi is lost, when you disidentify with the body, then the question of doing an action or not doing an action will not arise. So that is almost akin to Jnanavastha itself. ಆದ್ದರಿಂದ ಆ ದೃಷ್ಟಿಯಿಂದ ರಾಮಾನುಜಾಚಾರ್ಯರು ಏನು ಹೇಳ್ತಾರೆ, ಅಕರ್ಮ ಮೀನ್ಸ್ ಅಲ್ಟಿಮೇಟ್ಲಿ ಆತ್ಮಜ್ಞಾನ. ಗುರುಗಳು ಇದ್ರ ಬಗ್ಗೆ ಉದಾಹರಣೆ ಕೊಡ್ತಾ ಇರ್ಬೇಕಾದ್ರೆ ಅವರು ವ್ಯಾಖ್ಯಾನದ ಬಹಳ ಸಿಂಪಲ್ ಆಗಿ ಏನು ಹೇಳ್ತಾ ಇರ್ತಾರೆ. Science of Bhagavad Gita, very simple. He has given number of examples, and he takes one example. A boy or a person is sitting and reading the books pertaining to the class. ಒಬ್ಬ ವಿದ್ಯಾರ್ಥಿ ಪುಸ್ತಕ ಓದ್ತಾ ಇದ್ದಾನೆ, ಸುಮ್ಮನೆ ಕೂತ್ಕೊಂಡಿದ್ದಾನೆ, ಏನು ಮಾತನಾಡ್ತಾ ಇಲ್ಲ, ಕೈನಲ್ಲಿ ಪುಸ್ತಕ ಇದೆ, ಮನಸ್ಸು ಪುಸ್ತಕದ ಮೇಲಿದೆ, ದೃಷ್ಟಿ ಪುಸ್ತಕದ ಮೇಲಿದೆ ಅಂತಂದ್ರೆ ನೋಡೋರಿಗೆ ಏನನ್ಸುತ್ತೆ ಅಂದ್ರೆ ಹಿ ಈಸ್ ಸಿಟ್ಟಿಂಗ್ ಕ್ವಯಟ್ಲಿ ವಿಥೌಟ್ ಎನಿ ಆಕ್ಷನ್. ಅಲ್ಲಿ ಆ ವ್ಯಕ್ತಿ ಯಾವ ಕರ್ಮವನ್ನು ತೋರಿಸ್ತಾ ಇಲ್ಲ, ಸುಮ್ಮನೆ ಇದ್ದಾನೆ, ಸೈಲೆಂಟ್ ಆಗಿ ಕೂತಿದ್ದಾನೆ. ಹಿ ಈಸ್ ಸಿಟ್ಟಿಂಗ್ ಸೈಲೆಂಟ್ಲಿ ಲುಕಿಂಗ್ ಎಟ್ ದ ಬುಕ್. ಸೊ ವಿ ಪ್ರೆಸ್ಯೂಮ್ ದಟ್ ಹಿ ಈಸ್ ನಾಟ್ ಡೂಯಿಂಗ್ ಎನಿ ಆಕ್ಷನ್. ಹೊರಗಿನ ದೃಷ್ಟಿಯಿಂದ ಯಾವ ಕರ್ಮ ಮಾಡ್ತಾ ಇಲ್ಲ. ಫಿಸಿಕಲಿ ಹಿ ಈಸ್ ಕ್ವಯಟ್, ನೋ ಮೋಷನ್, ನೋ ಮೂಮೆಂಟ್, ಹಿ ಈಸ್ ನಾಟ್ ಇವನ್ ಟಾಕಿಂಗ್, ನಾಟ್ ಇವನ್ ಲಿಸನಿಂಗ್ ಎಲ್ಸ್ವೇರ್, ನಾಟ್ ಇವನ್ ಲುಕಿಂಗ್ ಎಲ್ಸ್ವೇರ್. ಇಂದ್ರಿಯಗಳು ಪುಸ್ತಕದ ಒಂದೇ ಅದರ ಮೇಲೆ ಮುಳುಗಿರ್ಬೇಕಾದ್ರೆ ಅವನು ಬೇರೆ ಏನು ಮಾಡ್ತಾ ಇಲ್ಲ, ಪುಸ್ತಕ ಓದ್ತಾ ಇದ್ದಾನೆ, ಬೇರೆ ಯಾವ ಕರ್ಮ ಮಾಡ್ತಾ ಇಲ್ಲ. ಅಕರ್ಮ ಸ್ಥಿತಿ. ಆದ್ರೆ ಮನಸ್ಸು ಎಲ್ಲೋ ಹೋಗಿರುತ್ತೆ. ಆಸ್ ಅವರ್ ಗುರುದೇವ್ ಪುಟ್ಸ್ ಇಟ್, ಹಿಸ್ ಮೈಂಡ್ ಮೇ ನಾಟ್ ಬಿ ಇನ್ವಾಲ್ವ್ಡ್ ಇನ್ ದ ರೀಡಿಂಗ್, ವಿಚ್ ಓನ್ಲಿ ಫಾರ್ ನೇಮ್ ಸೇಕ್ he is reading. To see that others should think that he is reading, so he is holding a book but mind is not there. So even though he is sitting quietly, even though there is akarma, no action, but his mind is fully active in some other thing. So ಅಲ್ಲಿ ಅಕರ್ಮದಲ್ಲಿ ಕರ್ಮವನ್ನು ನೋಡೋದು ಅನ್ನೋ ಒಂದು ಉದಾಹರಣೆ ಕೊಡ್ತಾರೆ. Our Gurudev has given that example. And
Another example which is very simple to understand, in Science of Bhagavad Gita, Gurudeva has given how to see action in inaction, how to see karma in akarma. The best example, easy to understand, what Gurudeva has given is very simple. That is our daily experience of dream state. Every one of us in our lifetime, we have gone through that state. We know what dream is, we know when it appears, and we also know that after waking up, we know that we had a dream. So in dream, so many things happen. At that time, everything is real. Only after waking, it vanishes immediately, and we know it was only a dream, it was not real. ಇಲ್ಲಿ ಅಕರ್ಮದಲ್ಲಿ ಕರ್ಮ ಹೇಗೆ? ಗುರುದೇವ್ ಹೇಳೋ ಪ್ರಕಾರ, our Gurudev explains this. You are sleeping on the bed itself. You have not moved out of the bed. Your body is quiet. Your eyes are closed. You are actually sleeping. For an onlooker, ನೋಡೋರಿಗೆ ಏನು ಅನಿಸ್ತಾ ಇದೆ ಅಂದ್ರೆ, ನೀವು ಯಾವ ಕರ್ಮವನ್ನು ಮಾಡ್ತಾ ಇಲ್ಲ, ಕಣ್ಣು ಮುಚ್ಕೊಂಡು ನಿದ್ದೆ ಮಾಡ್ತಾ ಇದ್ದೀರಿ. ನಿಮ್ಮ ದೇಹ ನಿಶ್ಚಲವಾಗಿದೆ, ಹಾಸಿಗೆ ಮೇಲೆ ಮಲಗಿದೆ. There is no action. There is total silence and akarma. Your indriyas are not active. ನಿಮ್ಮ ಮನಸ್ಸಿನಲ್ಲಿ ಕನಸು ಬಿದ್ದಿದೆ, ಬಟ್ ಯುವರ್ ಬಾಡಿ ಇಸ್ ನಾಟ್ ಶೋಯಿಂಗ್ ದಟ್. ಸೊ ಕನಸಿನಲ್ಲಿ ಏನಾಗುತ್ತೆ ಅಂದ್ರೆ, ಎಲ್ಲ ಪ್ರಪಂಚ, ಕನಸಿನ ಸೃಷ್ಟಿ, ಸ್ವಪ್ನ ಶರೀರ, ತಾನೇ ತಾನಾಗಿ ಮನಸ್ಸು ತಾನೇ ತಾನಾಗಿ ಹೊಸ ಸೃಷ್ಟಿಯನ್ನೇ ಮಾಡಿಬಿಡುತ್ತೆ ಕನಸಲ್ಲಿ. ಎಲ್ಲಿಗೋ ಹೋದಾಗೆ, ಬಂದ ಹಾಗೆ, ಕೂತ ಹಾಗೆ, ಮಾಡಿದ ಹಾಗೆ. ಸೊ ಅಟ್ ದಟ್ ಟೈಮ್ ಆಕ್ಷನ್ ಈಸ್ ಬೀಯಿಂಗ್ replayed in the mental faculty in the form of a dream, like a video, like a film, and everything appears real at that time. ನಾವು ಕನಸು ಕಾಣಬೇಕಾರ ಪ್ರತಿಯೊಂದು ನಿಜವೇ, ಪ್ರತಿಯೊಂದು ಸತ್ಯ. ಅಲ್ಲಿ ಆಕ್ಟಿವಿಟಿ ಇದೆ. ಹೊರಗಡೆಯಿಂದ ನೋಡಿದ್ರೆ ಅಕರ್ಮ, ಒಳಗಡೆ ಕನಸಿನಲ್ಲಿ ನೋಡಿದ್ರೆ ಕರ್ಮ. ಸೊ ದ ಹೋಲ್ ಮೈಂಡ್ is fully active. ಸ್ವಪ್ನ ಶರೀರ is active. We are taking part in the dream. We are part of the dream. We are witnessing the dream. Everything is there. So this is how karma exhibited in akarma. This is the example our Gurudev has given. And another best example, as a scientist, for the scientifically tempered people to understand, he gives another beautiful example, not commonly understood by all. Only scientific people can appreciate that. Now he gives example of a stone. ನಮಗೆ ಕಲ್ಲು ನೋಡಿದ್ರೆ ನಿರ್ಜೀವ, ಚಲನೆ ಇಲ್ಲ, ನಿಷ್ಕ್ರಿಯ. ಇಟ್ ಇಸ್ ಇನರ್ಟ್, ಜಡ. ಒಂದು ಕಲ್ಲು ಬಿದ್ದಲೇ ಬಿದ್ದಿರುತ್ತೆ ವರ್ಷಾನುಗಟ್ಟಲೆ ಅಲ್ವಾ? ಅಲ್ಲಿ ಯಾವ ಸ್ಪಂದನ ಇಲ್ಲ, ನೋ ಕಾನ್ಷಿಯಸ್ನೆಸ್, ನೋ ಫೀಲಿಂಗ್, ನೋ ಜೀವ, ನೋ ಲೈಫ್. ಸೊ ಇಟ್ ಈಸ್ ಸಿಂಪ್ಲಿ ದೇರ್, ಇನರ್ಟ್. ದೇರ್ ಈಸ್ ನೋ ಆಕ್ಷನ್. ಇಟ್ ಈಸ್ ಟೋಟಲಿ ನೈಷ್ಕರ್ಮ್ಯ ಸ್ಥಿತಿ. ಅದೇ ಅಕರ್ಮ ಇದೆ, ಕರ್ಮವೇ ಇಲ್ಲ ಅಲ್ಲಿ. ಬಟ್ ಎ ಫಿಸಿಸಿಸ್ಟ್, especially an atomic scientist who has gone deep into the study at the molecular level. You remember how our Gurudev gives the example for the scientific people to understand. So for a physicist or atomic scientist, what happens when he looks at the stone, he doesn't look as a stone. He knows that everything, whole matter is made up of molecules of various dimensions and various valencies. The atoms have joined and molecular configurations are there. So everything is made up of atoms only, ultimately. ಪ್ರತಿಯೊಂದು ವಸ್ತುವು ಪರಮಾಣುಗಳಿಂದ ಮಾಡಲ್ಪಟ್ಟಿದೆ, ಅಣುಗಳಿಂದ ಮಾಡಲ್ಪಟ್ಟಿದೆ ಅಂತ ಒಬ್ಬ ಸೈಂಟಿಸ್ಟಿಗೆ ಗೊತ್ತು. ವಿಚ್ ಯು ಕೆನಾಟ್ ಸಿ, ಬಟ್ ದೇ ಹ್ಯಾವ್ ಇನ್ಫರ್ಡ್ ಇಟ್ ಬೈ ದೇರ್ ಸ್ಟಡೀಸ್. ಅಂಡ್ ಈಚ್ ಆಟಮ್ is a source of energy itself. And in each atom, ಪ್ರತಿಯೊಂದು ಅಣುವಿನಲ್ಲಿ ಸೂಕ್ಷ್ಮಾತಿ ಸೂಕ್ಷ್ಮ ಅಣು, which cannot be seen. Even electron microscope cannot visualize the atom. ಅಣು ಅನ್ನೋದನ್ನ ನೋಡ್ಲಿಕ್ಕೂ ಆಗೋಲ್ಲ. But it has a nucleus in the center with protons and neutrons, and electrons are revolving, moving around the central nucleus in every atom. This is a known physics principle, a chemical principle. Every student of chemistry and physics knows this. At the high school level itself, they know it. So even
A stone which is inert, inside there are millions of atoms. In every atom you find electrons are revolving with their negative energy around the nucleus, which contains positive energy. So there is highest degree of activity, but appearance wise it is inert. ಹೊರಗಡೆಯಿಂದ ಯಾವ ಕರ್ಮವೂ ಇಲ್ಲ, ಒಳಗಡೆಯಿಂದ ಪ್ರತಿಯೊಂದು ಅಣುವಿನಲ್ಲಿ ಕರ್ಮ ಇದೆ. ದೀಸ್ ಆರ್ ದ ಎಕ್ಸಾಂಪಲ್ಸ್. ಹೇಗೆ ಅಕರ್ಮದಲ್ಲಿ ಕರ್ಮವನ್ನು ನೋಡೋದು ಅಂತ ಈ ರೀತಿ ವಿವೇಚನೆಯಿಂದ ತಿಳಿದಂತಹ ವ್ಯಕ್ತಿ ಭಗವಂತ ಇಲ್ಲಿ ಏನ್ ಸೂಚನೆ ಕೊಡ್ತಾ ಇದ್ದಾನೆ ಅದು ಮುಂದೆ ಹೇಳ್ತಾನೆ. ನಾವು ಲಾರ್ಡ್ ಓನ್ಲಿ ಸೇಸ್ ದಿಸ್ ಮಚ್. It is difficult to follow what exactly he hints at. What is that he said? ಕರ್ಮದಲ್ಲಿ ಯಾರು ಅಕರ್ಮವನ್ನು ನೋಡ್ತಾರೋ, ಅಕರ್ಮದಲ್ಲಿ ಯಾರು ಕರ್ಮವನ್ನು ನೋಡ್ತಾರೋ ಅಂತಹ ವ್ಯಕ್ತಿ ಬುದ್ಧಿವಂತ. ಮನುಷ್ಯರಲ್ಲೇ ಬುದ್ಧಿವಂತ, ಕೃತಕೃತ್ಯ, ಆತನೇ ಯೋಗಿ, ಸಯುಕ್ತ, ಕೃತ್ಸ ಕರ್ಮಕೃತ್. ಅವನು ಇನ್ನೇನು ಮಾಡಬೇಕು, ಎಲ್ಲವನ್ನೂ ಮಾಡಿ ಮುಗಿಸಿದ್ದಾನೆ ಅಂತ ಅರ್ಥ. He has achieved everything, there is nothing else to achieve. ಮಾಡಬೇಕಾಗಿದ್ದು ಇನ್ನೇನೂ ಇಲ್ಲ, ಹೊಸ ಕರ್ಮಗಳು ಯಾವುದೂ ಇಲ್ಲ, ಎಲ್ಲವನ್ನೂ ಮಾಡಿದಂತೆ ಆತ ಬುದ್ಧಿವಂತ. ಅಂದ್ರೆ ಲಾರ್ಡ್ ಈಸ್ ಸೇಯಿಂಗ್ ದಟ್ ಹಿ ಈಸ್ ಜ್ಞಾನಿ. ದಟ್ಸ್ ಆಲ್ ಹಿ ಸೇಸ್ ಹಿಯರ್. ನೌ ವೈ ಹಿ ಸೆಡ್ ಲೈಕ್ ದಟ್ ಇನ್ ದ ನೆಕ್ಸ್ಟ್ 3-4 ಶ್ಲೋಕಾಸ್ ನೌ ಹಿ ಎಕ್ಸ್ಪ್ಲೇನ್ಸ್. ಅಲ್ಟಿಮೇಟ್ಲಿ ಈಗ ಮುಂದೆ ಬರತಕ್ಕಂಥ 5, 6, 7 ಶ್ಲೋಕಗಳು ಏನಿದೆ, the main point here for us to remember is Bhagavanta is emphasizing the definition of akarma. Naishkarma siddhi andre enu, akarmate andre enu, what actually he means by inaction, that he is explaining in further. So ultimately we have to reach to that stage only. ನಾವು ಎಲ್ಲ ಕರ್ಮಗಳನ್ನು ಮಾಡ್ತಾ ಇದ್ರು ನಾವು ಏನೂ ಮಾಡ್ತಾ ಇಲ್ಲ ಅನ್ನೋ ತಿಳುವಳಿಕೆ ಏನಿದೆಯಲ್ಲ ಅದು ಗಟ್ಟಿಯಾಗಬೇಕು, ಮನಸ್ಸಿನಲ್ಲಿ ಅನುಭವಕ್ಕೆ ಬರಬೇಕು. ಅದು ಭಗವಂತನ ಇಚ್ಛೆ. ಸೊ he is hinting to Arjuna, means all of us, that look, you have to reach to this stage of akarma in life. Even though you are busy showing action, doing karma, you must reach the stage of akarma. ಎಲ್ಲಾ ಕರ್ಮಗಳನ್ನ ದೇಹ ಇರೋ ತನಕ, ಮರಣ ಬರೋ ತನಕ ಮಾಡ್ತಾ ಇದ್ರೂ ಸಹ ನೋಡಪ್ಪ, ನೀನು ಅಕರ್ಮ ಅಂದ್ರೆ ಏನು, ಕರ್ಮರಾಹಿತ್ಯ ಅಂದ್ರೆ ಏನು, ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊ. ಅದು ಅರ್ಥ ಆಗಿ ಅನುಭವಕ್ಕೆ ಬಂದ್ರೆ ನೀನು ಮುಂದೆ ಮಾಡಬೇಕಾಗಿದ್ದು ಏನೂ ಇಲ್ಲ. ಅಂದ್ರೆ ನೀನು ಜ್ಞಾನಿಯಾಗ್ಬಿಡ್ತೀಯ. ಅಂದ್ರೆ ನಿಜವಾದ ಕರ್ಮಯೋಗ ರಹಸ್ಯವನ್ನೇ ಹೇಳ್ತಾ ಇದ್ದಾನೆ. ಅದಕ್ಕೆ ಗುರುಗಳು ಯಾವಾಗಲೂ ಹೇಳ್ತಾ ಇದ್ರು, the main emphasis in Bhagavad Gita is really Nishkama Karma Yoga. And it is so easy to explain, but very difficult to follow. So now, next, 19th shloka, we commence. So to explain now what he said. Now, Lord, same thing in different wordings. ಇರುವ ಒಂದೇ ವಿಷಯವನ್ನ ಬೇರೆ ಬೇರೆ ಪದಪುಂಜಗಳಲ್ಲಿ ಬೇರೆ ಬೇರೆ ರೀತಿನಲ್ಲಿ ಮುಂದೆ ಬರ್ತಕ್ಕಂಥ ಶ್ಲೋಕದಲ್ಲಿ ಒಂದೇ ವಸ್ತುವಿನ ಬಗ್ಗೆ ಭಗವಂತ ಹೇಳ್ತಾ ಇದ್ದಾನೆ. ಯಾವ ವಸ್ತುವ ಬಗ್ಗೆ? ಜ್ಞಾನಿಯ ವ್ಯವಹಾರ ಹೇಗಿರುತ್ತೆ, ಜ್ಞಾನಾವಸ್ಥೆಯಲ್ಲಿ ಕರ್ಮ ಅಕರ್ಮ ಎಲ್ಲವನ್ನೂ ಅರ್ಥ ಮಾಡಿಕೊಂಡು ನಿಜವಾದ ಕರ್ಮಯೋಗಿ ಜ್ಞಾನವನ್ನು ಪಡೆದಾಗ ಯಾವ ರೀತಿ ಇರ್ತಾನೆ. ಟು ಅಂಡರ್ಸ್ಟ್ಯಾಂಡ್ ಆಲ್ ದೀಸ್ ನೆಕ್ಸ್ಟ್ 3 ಶ್ಲೋಕಾಸ್ ಆರ್ 4 ಶ್ಲೋಕಾಸ್, now you have to recollect the example in front of you itself, our Gurudev. Each of his actions are inaction. The way he used to give us upadesha, or way he used to keep silent, the way he used to work, or the way he used to show no work at all, totally silent. All those things you recollect here. Try to understand the meaning of the shloka, emphasizing on our own Gurudev. You will understand all these things so clearly. Yasya sarve samarambha kama sankalpa varjitaah jnanagni dagdha karmanam tamahu panditam buddha. Buddha, panditam ahu. Buddha means
jnanis themselves, realized masters, Mahapurushas. Buddha here means jnani themselves. So the jnanis or realized people ಏನು ಹೇಳ್ತಾರೆ? ತಮ್ ಪಂಡಿತಂ ಆಹು, ಅಂತಹ ವ್ಯಕ್ತಿ ಪಂಡಿತ ಅಂತ ಹೇಳ್ತಾರೆ. The realized masters, the wise men, identify such a person as a pandita. Pandita ahu, tam panditam ahu, tamahu pandita. They identify and declare that he is a pandita, means he is also a jnani. Yaranna? To whom they declare, because remember, only a jnani can understand, identify another jnani. ಒಬ್ಬ ಪರಮಹಂಸ ಸ್ಥಿತಿಲಿರ್ತಕ್ಕಂತಹ ಜೀವನ್ಮುಕ್ತ ಬ್ರಹ್ಮನಿಷ್ಠ ವ್ಯಕ್ತಿಗೆ ಇನ್ನೊಬ್ಬ ಬ್ರಹ್ಮನಿಷ್ಠ ಯಾರು ಅಂತ ಅರ್ಥ ಆಗುತ್ತೆ. ಜ್ಞಾನಿ ಯಾರು ಅಜ್ಞಾನಿ ಯಾರು ಅವರಿಗೆ ಚೆನ್ನಾಗಿ ಗೊತ್ತು, ನಮಗೆ ಗೊತ್ತಿಲ್ಲ. ಸೊ ಜ್ಞಾನಿಗಳು ಒಬ್ಬ ವ್ಯಕ್ತಿನ ಇವನು ಜ್ಞಾನಿ ಅಂತ ಹೇಳಬೇಕಾದ್ರೆ ಯಾವಾಗ ಹೇಳ್ತಾರೆ? ವೆನ್ ಯಾವ ವ್ಯಕ್ತಿಯಲ್ಲಿ ಆತನ ಸರ್ವ ಕರ್ಮಗಳು ಸುಟ್ಟು ಹೋಗಿದೆಯೋ, ಜ್ಞಾನ ಎನ್ನು ಬೆಂಕಿಯಿಂದ ಆತನ ಕರ್ಮಗಳೆಲ್ಲವೂ ಸುಟ್ಟು ಹೋಗಿದೆಯೋ ಅಂತಹ ವ್ಯಕ್ತಿಯನ್ನ ಜ್ಞಾನಾಗ್ನಿ ದಗ್ಧ ಕರ್ಮಾಣ. ಜ್ಞಾನವೇ ಅಗ್ನಿ. The fire burns away everything. So the fire called Viveka, the fire called Jnana has burnt away all the karmas. Jnanagni dagdha karmanam. It can be compared in Vedanta. There is one more word for this. Jnanagni dagdha karmanam ಅನ್ಲಿಕ್ಕೆ ಏನಪ್ಪ ಒಂದು ಉದಾಹರಣೆ ಕೊಡ್ತಾರೆ ಅಂದ್ರೆ, the seeds normally, any seed of a fruit tree, normally when you sow in the soil and water it properly, look after it, in a few days it will germinate. Everybody knows it. ಯಾವುದೇ ಬೀಜವನ್ನು ನಾವು ಸರಿಯಾಗಿ ಪಾತಿ ಮಾಡಿ ನೀರು ಹಾಕಿ ನೆಲದಲ್ಲಿ ನೆಟ್ಟರೆ, ಆರೈಕೆ ಮಾಡಿದರೆ ಅದು ಕೆಲವೇ ದಿವಸದಲ್ಲಿ ಮೊಳಕೆ ಬರುತ್ತೆ, ಸಸಿ ಆಗತ್ತೆ ಮುಂದೆ. ಸೊ ಬೀಜವನ್ನು ನಾವು ಬಿತ್ತಿದ್ರೆ ಅದರಿಂದ ಸಸಿ ಉತ್ಪತ್ತಿ ಆಗುವುದು ಸಹಜ. ಎನಿ ಸೀಡ್ ವಿಲ್ ಗ್ರೋ ಇನ್ ಟು ಎ ಸ್ಮಾಲ್ ಪ್ಲಾಂಟ್ if you look after correctly, water it correctly. But in the same seed, if we fry in the frying pan completely, totally, take out the fried seeds, totally burnt seeds, then we sow in the soil, add water, everything, look after everything for any number of days, do you think it will germinate? Anybody will say the answer no. ಕಾಮನ್ ಸೆನ್ಸ್. ಬೀಜವನ್ನು ಚೆನ್ನಾಗಿ ಹುರಿದು ಸುಟ್ಟುಬಿಟ್ಟು ಅದನ್ನು ನಾವು ಪಾತಿಯಲ್ಲಿ ಹಾಕ್ಬಿಟ್ಟು ಗಿಡ ಬರುತ್ತಾ, ಸಸಿ ಬರುತ್ತಾ ಅಂತ ಕೇಳಿದ್ರೆ ಬರೋಲ್ಲ ಅಂತ ಹೇಳ್ತೀವಿ. ಯಾಕೆ? ಅದು ಸುಟ್ಟು ಹೋಗಿದೆಯಲ್ಲ. ನಾವು ಬೀಜವನ್ನು ಹುರಿದು ಹಾಕಿದೀವಲ್ಲ, ಬೆಂಕಿಯಲ್ಲಿ ಹುರಿದು ಬಿಟ್ಟಿದೀವಲ್ಲ, ಅದು ಸತ್ತೋಗಿದೆ. ಅದು ಇನ್ನು ಬರೋದು ಹೇಗೆ? ಎನಿಬಡಿ ಎನಿ ವಿಲೇಜರ್ ನೋಸ್ ಇಟ್, ಎನಿಬಡಿ ನೋಸ್ ಇಟ್. ಸೊ we are like normal seeds. ಯಾರು? ಅಜ್ಞಾನಿಗಳು. A jnani is referred, in comparison, the simile, he is referred to that burnt seed. ಜ್ಞಾನಿ ಹೇಗಿರ್ತಾನೆ ಅಂದ್ರೆ ಸುಟ್ಟು ಬೀಜದ ಹಾಗೆ. ಅಂದ್ರೆ here what is being referred to the fried seed? All the karmas, actions, what he does. All the karmas, action, what we do. ನಾವು ಮಾಡೋ ಕರ್ಮಗಳು ನಾವು ಹಸಿ ಬೀಜದ ಹಾಗೆ. ನಾವು ಬಿತ್ತಿದ ಕೂಡಲೇ ಸಸಿ ಬಂದ್ಬಿಡುತ್ತೆ. ನಾವು ಯಾವುದೇ ಕರ್ಮ ಮಾಡಿದ್ರೆ ಫಲ ಬಂತು. ವಾಟ್ ಎವರ್ ಆಕ್ಷನ್ ಐ ಪರ್ಫಾರ್ಮ್, ದೇರ್ ಇಸ್ ಎ ರಿವಾರ್ಡ್ ಫಾರ್ ದಟ್. ಐ ಹ್ಯಾವ್ ಟು ಫೇಸ್ ಇಟ್. ಐ ಹ್ಯಾವ್ ಟು ಸಿ ದಿ ಎಫೆಕ್ಟ್. ಇಟ್ ಈಸ್ ದೇರ್, ಬೌಂಡ್. ಬಟ್ ವಾಟ್ ಎವರ್ ಆಕ್ಷನ್ ಎ ಜ್ಞಾನಿ ಡಸ್, ಇಟ್ ಈಸ್ ನಾಟ್ ಬೌಂಡ್. He is not bound by that. No action, no reward. ಅದೇ ಅರ್ಥ. ಸೊ ಯಾರ ಎಲ್ಲ ಕರ್ಮಗಳು ಜ್ಞಾನ ಎಂಬ ಅಗ್ನಿಯಿಂದ ಸುಟ್ಟೋಗಿದೆಯೋ ಅಂತ ಅದೇ ಅರ್ಥ. ಜ್ಞಾನ ಅಗ್ನಿ ದಗ್ಧ ಕರ್ಮಾಣ. ಸೊ ಅಂತಹ ವ್ಯಕ್ತಿ ಜ್ಞಾನಿಯಾಗಿದ್ದರೆ ಆತನ ಸಂಚಿತ ಕರ್ಮಗಳ ಜೊತೆಗೆ ಈ ಜನ್ಮದಲ್ಲಿ ಮಾಡೋ ಕರ್ಮಗಳು ಸಹ ಫಲ ಕೊಡೋದಿಲ್ಲ. ಆಲ್ ದ ಆಕ್ಷನ್ಸ್ ಟಿಲ್ ದ ಬಾಡಿ ಈಸ್ ಅಲೈವ್ ಆನ್ ದಿಸ್ ಪ್ಲೇನ್ ಆಫ್ ಅರ್ತ್
The future actions also, previous actions also, they are nullified totally. They are taken away, burnt. So whatever action he does, absolutely, it as good as to say that he is not doing any action. ಅಂತ ಭಗವಂತ ಹೇಳ್ತಾ ಇರೋದು ಅದೇ. ಆ ಅವಸ್ಥೆಯಲ್ಲಿ ನೀವು ಯಾವುದೇ ಕರ್ಮ ಮಾಡಿದ್ರು ಅದು ನಿಜವಾಗಲೂ ಅಕರ್ಮವೇ. It is as good as inaction. So that means a viveki, a prajnavanta, a sthita prajna, a jivan mukta, a paramahamsa brahmanishta, ಆತ್ಮಜ್ಞಾನಿ ಯಾವುದೇ ಕರ್ಮಗಳು ಮಾಡಿದ್ರು ಅದು ಅಕರ್ಮ, ಅಂದ್ರೆ ಕರ್ಮವೇ ಅಲ್ಲ. ಇದು ಭಗವಂತನ ವಾಣಿ. ನಾವು ಜ್ಞಾನ ಬರೋ ತನಕ ಮಾಡತಕ್ಕಂಥದ್ದೆಲ್ಲ ನಾವು ಕರ್ಮಗಳು, ಅವು ಕರ್ಮಗಳೇ. ಅವು ಅಕರ್ಮ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕೆ ಅದಕ್ಕೆ ಫಲ ಇದೆ. ಆದ್ರೆ ಜ್ಞಾನಿ ಮಾಡೋ ಕರ್ಮವನ್ನ ನಾವು ಕರ್ಮ ಅಂತ ಹೇಳಲಿಕ್ಕೆ ಬರೋಲ್ಲಪ್ಪ, ಅದೆಲ್ಲವೂ ಅಕರ್ಮವೇ ಆಗುತ್ತೆ, ನೈಷ್ಕರ್ಮ್ಯ. ಆ ಸ್ಥಿತಿ ಅದು. ಯಾಕೆ ಅಂದ್ರೆ ಮೊದಲನೇ ಚರಣದಲ್ಲಿ ಹಿ ಹ್ಯಾಸ್ ಮೇಡ್ ಇಟ್ ವೆರಿ ಕ್ಲಿಯರ್. ಯಸ್ಯ, ಯಾವ ವ್ಯಕ್ತಿಯ, ಇನ್ ಹೂಸ್ ಕೇಸ್, ಸರ್ವೇ ಸಮಾರಂಭಾ ಕಾಮ ಸಂಕಲ್ಪ ವರ್ಜಿತಾ. ಸಮಾರಂಭಾ, all the actions what he is about to start, about to commit, about to do in life. Samarambha means actions which are going to be performed by the jnani. All such actions are kama sankalpa varjita. They are devoid of any desire, intention, volition. He doesn't think that he wants to do, or with a motive he is doing. He doesn't even think that he is doing that particular action. ಒಬ್ಬ ವ್ಯಕ್ತಿ ಯಾವಾಗ ಕಾಮ ಸಂಕಲ್ಪ ವರ್ಜಿತ ಅಂತ ಹೇಳಬಹುದು ಅಂದ್ರೆ ಆತನಲ್ಲಿ ಯಾವುದೇ ಆಸೆಗಳಿಲ್ಲ. ಕಾಮ ಅಂದ್ರೆ ಆಸೆಗಳು. ನೋ ಡಿಸೈರ್, ನೋ ಇಂಟೆನ್ಷನ್ ವಾಟ್ಸೋಎವರ್ ಟು ಡೂ ದಿಸ್ ವರ್ಕ್ ಆರ್ ನಾಟ್ ಟು ಡೂ ದಟ್ ವರ್ಕ್, ಟು ಡೂ ನೌ ಆರ್ ಟು ಡೂ ಲೇಟರ್, ಟು ಪ್ರೈಸ್ ಸಂಬಡಿ ಆರ್ ಟು ಡಿಫೇಮ್ ಸಂಬಡಿ, ಟು ಗೋ ದೇರ್ ಆರ್ ಸಿಟ್ ಹಿಯರ್, ಟು ಟಾಕ್ ಆರ್ ಟು ರಿಮೈನ್ ಸೈಲೆಂಟ್. All such things will never cross the mind. No desire, no intention. Kama sankalpa varjita. Sankalpa means thoughts. So there are no thoughts at all, no desires, no intention at all. So without intention he works. Acharya Shankara has made this point very clear in the Vyakhyana itself. He puts a question and then answers. If you say the question, what Acharya picks up, if you say that there is no desire, if you say there is no intention, ನಮಗೆ ಯಾವ ಆಸೆನೇ ಇಲ್ಲಪ್ಪ, ಯಾವ ಸಂಕಲ್ಪವೂ ಇಲ್ಲ ಅಂತ ಅಂದುಬಿಟ್ರೆ ನೀವೆಲ್ಲಪ್ಪ ಕೆಲಸ ಮಾಡ್ತೀರಿ? ನೀವು ಆಸೆನೇ ಇಲ್ಲ ಅಂದ್ರೆ ಕೆಲಸ ಎಲ್ಲಿ ಮಾಡ್ತೀರಿ? ಸುಮ್ಮನೆ ಒಂದ್ ಕಡೆ ಕೂತ್ಕೊಳ್ತೀರಿ, ಜಸ್ಟ್ ಲೈಕ್ ಎ ಪೈಥಾನ್. ಸೊ ಇಫ್ ಯು ಆರ್ ಡಿವೈಡ್ ಆಫ್ ಎನಿ ಟೈಪ್ ಆಫ್ ಡಿಸೈರ್, intention, then you don't work at all. You sit quietly. Is it not so? That is a question he raises himself. Then he answers. It is not like that in case of a jnani. It may be true in case of a ajnani, lazy fellow. ಒಬ್ಬ ಸೋಮಾರಿಯ ದೃಷ್ಟಿ, ಅಜ್ಞಾನಿಯ ದೃಷ್ಟಿಯಿಂದ ಹಾಗೆ ಹೇಳ್ಬೋದು, ಆದರೆ ಜ್ಞಾನಿಯ ದೃಷ್ಟಿಯಿಂದ ಹಾಗೆ ಹೇಳಕ್ ಬರೋಲ್ಲ. ಯಾಕೆ ಅಂದ್ರೆ ನೋ ಡಿಸೈರ್ ಮೀನ್ಸ್ he will be working still in a much better way. Jnani is always active. Jnani works in a much better way than an ordinary ajnani, ordinary householder or ordinary worldly person. ಬೇರೆಯ ಪ್ರಪಂಚದ ಇತರೆ ಜನಗಳಿಗಿಂತ ಜ್ಞಾನಿ ಇನ್ನೂ ಚೆನ್ನಾಗಿ ಕೆಲಸ ಮಾಡ್ತಾರೆ, ಶ್ರದ್ಧೆಯಿಂದ ಮಾಡ್ತಾರೆ. ಯಾತಕ್ಕೆ ಅಂದ್ರೆ ಸ್ವಂತ ಆಸೆ ಇರೋದಿಲ್ಲ, ಸ್ವಾರ್ಥ ಇರೋದಿಲ್ಲ. ಅವ್ರು ಏನೇ ಮಾಡಿದ್ರು ಲೋಕ ಸಂಗ್ರಹಕ್ಕೆ, ಲೋಕ ಕಲ್ಯಾಣ ದೃಷ್ಟಿಯಿಂದ, ಜನಗಳಿಗೆ ಒಳ್ಳೆಯದಾಗಲಿ ಅನ್ನೋ ದೃಷ್ಟಿಯಿಂದ, ಆ ಒಂದು ಪ್ರೀತಿಯಿಂದ, ವಿತ್ ಎ ಡಿವೈನ್ ಲವ್, unconditioned love, so that the grace should reach everyone. So he works for the point of loka sangraha, for the sake of loka kalyana he works. So he works in a much better way. That means jnani will do the karma in much better way without any stop. That is what he explains. Even though kama sankalpa varjita, he does action, he shows action, he is always active, but that is always ಅಕರ್ಮ. ಕರ್ಮ ಮಾಡ್ತಾ ಇದ್ರು ಅದು ಕರ್ಮ ಅಂತ ಅನಿಸೋದಿಲ್ಲ. ಅಂಥವ್ರನ್ನ ಇತರೆ ಜ್ಞಾನಿಗಳು ಸಹ
ಇವನು ನಿಜವಾದ ಜ್ಞಾನಿ ಅಂತ ಕರೀತಾರೆ. ಸೊ ಅಂತಹ ವ್ಯಕ್ತಿಯನ್ನ ತಮ್ ಆಹು ಪಂಡಿತಂ ಬುಧಾಹ, ತಮ್ ಪಂಡಿತಂ ಆಹು ಬುಧಾಹ ಆಹು, ಬೇರೆಯವರು ಹೇಳ್ತಾರೆ ಅಂತ ಅರ್ಥ. ಶಂಕರರು, ಆಚಾರ್ಯ ಶಂಕರರು ಫೈನಲ್ ಆಗಿ ಹಿ ವಿಲ್ ಗಿವ್ ದಿಸ್ ಸಿಂಪಲ್ ಸಾಂಸ್ಕ್ರಿಟ್ ಒನ್ ಸೆಂಟೆನ್ಸ್ ಅಬೌಟ್ ದಿಸ್ ನೇಚರ್ ಆಫ್ ಎ ಜ್ಞಾನಿ ಹಿಯರ್ ಹೂ ಶೋಸ್ ಆಕ್ಚುಲಿ ಅಕರ್ಮ ಈವನ್ ದೋ ಈಸ್ ಡೂಯಿಂಗ್ ವರ್ಕ್. ಕರ್ಮಾದೌ ಅಕರ್ಮದರ್ಶನಂ ಜ್ಞಾನಂ ತತ ಏವ ಅಗ್ನಿ. ಕರ್ಮಾದೌ ಅಕರ್ಮದರ್ಶನಂ ಜ್ಞಾನಂ ತತೇವ ಅಗ್ನಿ ತೇನ ಜ್ಞಾನಾಗ್ನಿನಾ ದಗ್ಧಾನಿ ಶುಭಾಶುಭ ಲಕ್ಷಣಾನಿ ಕರ್ಮಾಣಿ ಯಸ್ಯ ತಮಾಹು ಪರಮಾರ್ಥತಃ ಬ್ರಹ್ಮವಿದಃ ಇತ್ಯರ್ಥಃ. ಅಲ್ಟಿಮೇಟ್ಲಿ he closes his ವ್ಯಾಖ್ಯಾನ ಲೈಕ್ ದಿಸ್. ಜ್ಞಾನ ಎಂಬ ಅಗ್ನಿಯಿಂದ ಅವರು ಯಾವುದೇ ಕರ್ಮಗಳು ಮಾಡಿದ್ರು ಎಲ್ಲಾ ಕರ್ಮಗಳ ಫಲಗಳು ಸುಟ್ಟು ಹೋಗಿರೋದ್ರಿಂದ, ಕರ್ಮಗಳೇ ಇಲ್ಲದೆ ಇರೋದ್ರಿಂದ ಅದು ಕರ್ಮರಾಹಿತ್ಯ ಸ್ಥಿತಿ ಆಗತ್ತೆ, ಅಲ್ಲಿ ಅಕರ್ಮದ ದರ್ಶನವಾಗತ್ತೆ ಅಂತ ಆಚಾರ್ಯರು ಹೇಳ್ತಾರೆ. Next 3 shlokas again the same thing, same point in different words and different shlokas. ಯಾವುದು? ತ್ಯಕ್ವಾ ಕರ್ಮ ಫಲಾಸಂಗಂ ನಿತ್ಯ ತೃಪ್ತೋ ನಿರಾಶ್ರಯಃ ಕರ್ಮಣ್ಯಪಿ ಪ್ರವರ್ತೋಪಿ ನೈವ ಕಿಂಚಿತ್ ಕರೋತಿ ಸಹ. ಕರ್ಮಣ್ಯಭಿ ಪ್ರವರ್ತಃ ಅಪಿ ಪ್ರವರ್ತೋಪಿ ನೈವ ಕಿಂಚಿತ್ ಕರೋತಿ ಸಹ. ಕೆಲಸ ಮಾಡ್ತಾ ಇದ್ರು, ಕರ್ಮಗಳನ್ನ ಮಾಡ್ತಾ ಇದ್ರು, ಚೆನ್ನಾಗಿ ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ರು ಸಹ ಏನು ಮಾಡ್ತಾ ಇಲ್ಲ. ನೈವ ಕಿಂಚಿತ್ ಕರೋತಿ ಸಹ, ಆ ವ್ಯಕ್ತಿ, ಸಹ ಮೀನ್ಸ್ ಸಚ್ ಎ ಪರ್ಸನ್, ನ ಕರೋತಿ, ಏನೂ ಮಾಡ್ತಾ ಇಲ್ಲ. ಎಲ್ಲವನ್ನೂ ಮಾಡ್ತಾ ಇದ್ರು, ಏನೂ ಮಾಡ್ತಾ ಇಲ್ಲಪ್ಪ. ಅರ್ಥ ಮಾಡ್ಕೋ ಅರ್ಜುನ. ಅಂದ್ರೆ ನಮಗೆ ಭಗವಂತ ಕೊಡ್ತಾ ಇರತಕ್ಕಂತಹ ಆದೇಶ ನೋಡಿ. ನೀವು ಒಬ್ಬ ಜ್ಞಾನಿಯನ್ನು ನೋಡಿ, ಆತ ಏನೆಲ್ಲ ಮಾಡ್ತಾ ಇದ್ರು, ಅವನದು ಮಾಡ್ತಾ ಇದ್ದಾನೆ, ಇದು ಮಾಡ್ತಾ ಇದ್ದಾನೆ ಅಂತ ನೀವು ಯಾವ ರೀತಿ ತಿಳ್ಕೊಳ್ತೀರಾ ಆ ರೀತಿ ಅಲ್ಲ. ನಿಜವಾದ ಅರ್ಥದಲ್ಲಿ ಅಲ್ಲಿ ಕರ್ಮವೇ ಇಲ್ಲ, ಇದನ್ನು ತಿಳ್ಕೊಳ್ಳಿ. ಅವನು ಎಲ್ಲವನ್ನೂ ಮಾಡ್ತಾ ಇದ್ರು, ಆತ ಏನೂ ಮಾಡ್ತಾ ಇಲ್ಲ. ಆತ ಕೇಳ್ತಾ ಇದ್ರು, ಆತ ಕೇಳ್ತಾ ಇಲ್ಲ. ಆಚಾರ್ಯರು ಇದನ್ನು ತುಂಬಾ ಹಿಂದೆ ಹೇಳಿಬಿಡ್ತಾರೆ ಜೀವನ್ಮುಕ್ತ ಲಕ್ಷಣದಲ್ಲಿ. ಒಬ್ಬ ಜ್ಞಾನಿ ವಿವರಣೆ ಬಹಳ ಚೆನ್ನಾಗಿ ಹೇಳಿದ್ದಾರೆ, ಹಿಂದೆ ತುಂಬಾ ಹಿಂದೆ ಹೇಳಿದ್ದಾರೆ ವಿವೇಕ್ ಚೂಡಾಮಣಿ. ಶ್ಲೋಕಗಳು ಬಾಯಿಗೆ ಬರದೇ ಇದ್ರೆ ಅರ್ಥ ನೆನ್ಪಿಟ್ಕೊಳ್ಬೇಕು. ಜೀವನ್ಮುಕ್ತಾವಸ್ಥೆ ಪ್ರಕರಣದಲ್ಲಿ ಜೀವನ್ಮುಕ್ತ ಸ್ಥಿತಿ ನಮ್ಮ ಗುರುಗಳನ್ನು ನೆನೆಸ್ಕೊಂಡ್ರೆ ಸಾಕು. ಹೇಗಿರುತ್ತೆ? ಅವರು ಕೇಳ್ತಾ ಇದ್ರು, ಅವ್ರು ಏನು ಕೇಳ್ತಾ ಇಲ್ಲ. ಅವ್ರು ಮಾತನಾಡ್ತಾ ಇದ್ರು, ಅವ್ರು ಏನು ಮಾತನಾಡ್ತಾ ಇಲ್ಲ. ಅವರು ಯಾವುದೇ ಕೆಲಸ ಮಾಡ್ತಾ ಇದ್ರು, ಏನು ಕೆಲಸ ಮಾಡ್ತಾ ಇಲ್ಲ. ಅವ್ರು ನಿದ್ದೆ ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಅನಿಸಿದ್ರು, ಅವ್ರು ನಿದ್ದೆ ಮಾಡ್ತಾ ಇಲ್ಲ. ಹೀಗೆ ಪ್ರತಿಯೊಂದು negatively he answers in such a way that ultimately each and every aspect of the behavior of a jnani as we observe is not like that. In reality it is totally different. ಇದನ್ನೇ ಹಿಂದೆ ಭಗವಂತ ಹೇಳಿದ್ದಾನಲ್ಲ, ಹಿಂದೆ 2ನೇ ಅಧ್ಯಾಯದಲ್ಲಿ ಬಂದಿದೆಯಲ್ಲ, ಎಲ್ಲರಿಗೂ ಯಾವುದು ರಾತ್ರಿಯೋ ಅದು ಯೋಗಿಗೆ ಹಗಲು, ಎಲ್ಲರಿಗೂ ಯಾವುದು ಹಗಲೋ ಅದು ಯೋಗಿಗೆ ಅದು ರಾತ್ರಿ. ಇದೇ ಅರ್ಥ. ಆ ರೀತಿ ಯಾವ ವ್ಯಕ್ತಿ ತ್ಯಕ್ವಾ ಕರ್ಮಫಲಾಸಂಗಂ ನೃತ್ಯ ತೃಪ್ತೋ ನಿರಾಶ್ರಯ. ತ್ಯಕ್ವಾ ಮೀನ್ಸ್ ಗಿವಿಂಗ್ ಅಪ್. ಯಾರು ಬಿಟ್ಬಿಟ್ಟಿದ್ದಾರಲ್ಲ, ತೆಗೆದು ಹಾಕಿದ್ದಾರಲ್ಲ, ದ ಒನ್ ಹೂ ಹ್ಯಾಸ್ ಗಿವನ್ ಅಪ್ ವಾಟ್? ಕರ್ಮಫಲಾಸಂಗಂ, ಕರ್ಮದ ಫಲದ ಆಸೆ. ಸಿ ಐ ಡೂ ದಿಸ್ ಸೋ ದಟ್ ಐ ಗೆಟ್ ದಿಸ್ ಬೆನಿಫಿಟ್. See, the highest selfish motive, you know what? The parents. The love towards their offspring. ಮಾತಾಪಿತ್ರರು ತಮ್ಮ ಸಂತತಿ, ತಮ್ಮ ಪುತ್ರ ಪುತ್ರಿಯರ ಮೇಲೆ ತೋರಿಸ್ತಕ್ಕಂತಹ ಪ್ರೇಮವನ್ನು ನಾವು ಹಾಡಿ ಹೊಗಳುತ್ತೇವೆ ಸಾಹಿತ್ಯ ಲೋಕದಲ್ಲಿ. 1000 ವರ್ಷದಿಂದ ಎಲ್ಲ ಭಾಷೆಯಲ್ಲಿ ತಂದೆ ತಾಯಿಯ ಪ್ರೇಮ, ಎಂತಹ ಪ್ರೇಮ, ಮಕ್ಕಳಿಗೋಸ್ಕರ ಎಲ್ಲವನ್ನೂ ತ್ಯಾಗ ಮಾಡ್ತಾರೆ, ಅಸಾಧ್ಯವಾದ ಪ್ರೇಮ. ನಿಜವಾದ ಅರ್ಥದಲ್ಲಿ ವೇದಾಂತ ಏನ್ ಹೇಳುತ್ತೆ ಅಂದ್ರೆ, ತಂದೆ ತಾಯಿಗಳು ಸಹ ತಾವು ತೋರಿಸೋ ಪ್ರೇಮ ಇದೆಯಲ್ಲ, ಪ್ರೀತಿ ಇದೆಯಲ್ಲ, ತಮ್ಮ ಸ್ವಾರ್ಥಕ್ಕೋಸ್ಕರ, ತಮ್ಮ ಸಂತೋಷಕ್ಕೋಸ್ಕರ ತೋರಿಸೋದು. ಇದು ಹೈಯೆಸ್ಟ್ ಅರ್ಥ. ಬಿಕಾಸ್ ದ ಬ್ಲಿಸ್ ದೇ ಫೀಲ್ ಇನ್ಸೈಡ್, ದ ಜಾಯ್ ದೇ ಡಿರೈವ್ ಇನ್ಸೈಡ್, ದ ಪ್ಲೆಷರ್ ದೇ ಡಿರೈವ್ ಇನ್ಸೈಡ್, ಬಿಕಾಸ್ ಆಫ್ ದಟ್ ಪ್ಲೆಷರ್
of the self, they love the children. Because of the pleasure of the self, a husband loves the wife. Because of that pleasure, the wife loves the husband. Like that, Vedanta has made this point very clear. ಸೊ ಇಲ್ಲಿ ಅಂತಹ ಯಾವುದೇ ಕರ್ಮದ ಫಲದ ಆಸೆ ಯಾರು ಬಿಟ್ಬಿಟ್ಟಿದ್ದಾರೋ, ಏನು ಬೇಕಾರೋ ಕರ್ಮ ಮಾಡ್ತಾ ಇದ್ದೇನೆ ಅನ್ನೋ ಭಾವನೆ ಇಲ್ಲದೆ ಇದ್ದಾಗ ಅದು ಬೇಕು ಇದು ಬೇಕು ಅಂತ ಹೇಗೆ ಬರುತ್ತೆ ಮನಸ್ಸಿಗೆ? See, the best example in Vedanta given here to understand this is the dry, very light feather which flies in the air when the wind blows. In whatever direction the wind blows, the small feather also blows in the same direction like a wave. It is called drifting. So that is the example. ಬಂದದ್ದು ಹೇಗೆ ಬರುತ್ತೋ ಹಾಗೆ ನಡೀತಾ ಇದೆ, ನಂದು ಏನೂ ಇಲ್ಲ ಇಲ್ಲಿ ಅನ್ನೋ ಒಂದು ಭಾವ ಇದೆಯಲ್ಲ, ಕರ್ಮವನ್ನು ನಾನು ಮಾಡ್ತಾ ಇದ್ದೇನೆ ಅನ್ನೋದು ಸುಳ್ಳಾಗುತ್ತೆ. ಅದು ಹೈಯೆಸ್ಟ್ ಸ್ಟೇಟ್. ಆ ಸ್ಥಿತಿಗೆ ಹೋಗದೇ ಇದ್ರೂ ಸಹ ಮಧ್ವಾಚಾರ್ಯರು ಹೇಳೋ ಹಾಗೆ, ನಾನಿನ್ನೂ ಆ ಸ್ಥಿತಿಗೆ ಹೋಗದೇ ಇದ್ರೂ ಪರವಾಗಿಲ್ಲ, ನಾನೇನೂ ಮಾಡ್ತಾ ಇಲ್ಲಪ್ಪ, ಭಗವಂತ ಎಲ್ಲ ನೀನೇ ಮಾಡಿಸ್ತಾ ಇದ್ದೀಯ. ದ್ವೈತ ಭಾವದಲ್ಲಿ ಇದ್ರೂ ಪರವಾಗಿಲ್ಲ, ನಾನೇನೂ ಮಾಡ್ತಾ ಇಲ್ಲಪ್ಪ, ಭಗವಂತ ನೀನೇ ಮಾಡ್ತಾ ಇದ್ದೀಯ, ನನ್ನ ಕೈಯಿಂದ ನೀನೇ ಮಾಡಿಸ್ತಾ ಇದ್ದೀಯ, ಆ ಭಾವ ಇದ್ರೂ ಸಹ ಅಲ್ಲಿಗೆ ಫಲದ ಆಸೆ ಇರೋದಿಲ್ಲ ಅಂತ ಅರ್ಥ. ತ್ಯಕ್ತ್ವಾ ಕರ್ಮ ಫಲಾಸಂಗಂ ನಿತ್ಯ ತೃಪ್ತೋ ನಿರಾಶ್ರಯ. ನಿತ್ಯ ತೃಪ್ತೋ ನಿರಾಶ್ರಯ, ದ ಒನ್ ಹೂ ಇಸ್ ಆಲ್ವೇಸ್ ಕಂಟೆಂಟ್, ದ ಒನ್ ಹೂ ಹ್ಯಾಸ್ ನಾಟ್ ಬಾದರ್ಡ್ ಅಬೌಟ್ rewards of the action, and one who is totally content. So easy to explain, so easy to say, but definitely it is difficult to understand, definitely difficult to follow. Nitya truptaha, self-contentment, the one who is always content. Nitya means all the time, Nitya, all the time. ನಾಟ್ ಪಾರ್ಟ್ ಟೈಮ್ ತೃಪ್ತಃ ಅಲ್ಲ, ನಿತ್ಯ ತೃಪ್ತಃ. ಕೇವಲ ಬೆಳಗ್ಗೆ ಮಾತ್ರ ತೃಪ್ತಃ, ಆಮೇಲೆ ಇಲ್ಲ, ಅಥವಾ ಸಾಯಂಕಾಲ ಹಂಗಲ್ಲ. ನಿತ್ಯ ತೃಪ್ತಃ ಅಂದರೆ ಮೈಂಡ್ ಇಸ್ ಸೋ ಫುಲ್ ಆಫ್ ಬ್ಲಿಸ್, ಮೈಂಡ್ ಇಸ್ ಸೋ ಕಂಟೆಂಟ್, ಮೈಂಡ್ ಇಸ್ ಆಲ್ವೇಸ್ ಅಟ್ ಪೀಸ್ ಇನ್ಸೈಡ್ ಆಲ್ ದ ಟೈಮ್. ವೆನ್ ಇಟ್ ಕ್ಯಾನ್ ಹ್ಯಾಪನ್? ನಾಟ್ ಇನ್ ದ ನಾರ್ಮಲ್ ಸ್ಟೇಟ್. As long as the sharir bhava is there, that I am so and so, this nitya truptatva bhava ಬರ್ಲಿಕ್ಕೆ ಸಾಧ್ಯವೇ ಇಲ್ಲ, ಬಹಳ ಕಷ್ಟ ಇದೆ ಇದು. ಸೊ ಭಗವಂತ ಹೇಳ್ತಾ ಇರೋ ಉದ್ದೇಶ ಏನು ಅಂದ್ರೆ, ಯಾರು ಸ್ವಭಾವತಃ ಇದನ್ನ ಪ್ರಯತ್ನಪೂರ್ವಕವಾಗಿ ಸಾಧನೆ ಮಾಡ್ಕೊಳ್ತಾರೋ, ಅದು ಏನು ಬೇಕಾದ್ರೂ ಬರಲಿ ಅಪ್ಪ, ಸಾಕಪ್ಪ ಭಗವಂತ, ನೀ ಇದ್ದೀಯಲ್ಲ ಸಾಕು, ಯು ಆರ್ ದೇ ಅಟ್ ಲೀಸ್ಟ್. ಸೊ ಐ ವಾಂಟ್ ನಥಿಂಗ್. ದಿ ಫಸ್ಟ್ ಸ್ಟೆಪ್ ಟು be qualified as Nitya Trupta is, the mind should always say this, accept this point. I want what? Nothing. That summarizes Nitya Trupta Sthiti. I want nothing, that's all. But it is very difficult. So a person who has reached that stage, Nitya Truptaha, is contented, self-contented. He is at peace in the mind, not at all worried too much for anything in life. Nirashrayaha, not dependent. See, this Nirashraya sthiti is again difficult to achieve in our life. You know, the greatest point in our life is security. Because of security consciousness, what is going to happen to me tomorrow? How I am going to get my food tomorrow? Where is the money for me tomorrow? How I am going to live tomorrow? And how I am going to die tomorrow? How many years I am going to live tomorrow? What happens when I become old? Who is going to feed me? Who is going to look after me? Who is going to give me medical treatment? See, all these concerns out of fear is the fear of the security of tomorrow. ಭವಿಷ್ಯತ್ತಿನ ಯೋಚನೆಯಲ್ಲಿ ನಾವು ಮನಸ್ಸು ಬಹಳ ನಿದ್ದೆ ಮಾಡೋಲ್ಲ. ಆಲ್ವೇಸ್ ವಿ ಆರ್ ವರಿಡ್, ಮೈಂಡ್ ಈಸ್ ಆಲ್ವೇಸ್ ಫ್ರೈಟ್ಫುಲ್. ಸೊ ಯು ನೀಡ್ ಸಮ್ ಸೆಕ್ಯೂರಿಟಿ, ಸಮ್ ಡಿಪೆಂಡೆನ್ಸ್.
ನಾವು ಹುಡುಕ್ತಾ ಇರ್ತೇವೆ ಏನಾದರೂ ನಮ್ಗೆ ಯಾವ ರೀತಿ ಹೆಲ್ಪ್ ಆಗುತ್ತೆ, ಅದಕ್ಕೆ ಏನು ಮಾಡಬೇಕು ಅಂತ. ನಾವು ಭಗವಂತನ ಬಿಟ್ಟು ಉಳಿದದೆಲ್ಲ ಮಾಡಿಬಿಡ್ತೇವೆ. ಫಿಕ್ಸೆಡ್ ಡಿಪಾಸಿಟ್ ಇದ್ದಷ್ಟು ಒಳ್ಳೆಯದು, ಶೇರ್ ಇದ್ದಷ್ಟು ಒಳ್ಳೆಯದು, ದುಡ್ಡು ಬ್ಯಾಂಕಲ್ಲಿ ಇದ್ದಷ್ಟು ಒಳ್ಳೆಯದು, ನಮ್ಮವರಂತೂ ಪಕ್ಕದಲ್ಲಿ ಇದ್ದಷ್ಟು ಒಳ್ಳೆ, ಈ ರೀತಿ ಎಲ್ಲ ಸ್ಕೀಮ್ಯಾಟಿಕ್ ರೆಪ್ರೆಸೆಂಟೇಷನ್. ವಿ ಥಿಂಕ್ ಆಫ್ ಸೋ ಮೆನಿ ಥಿಂಗ್ಸ್, ವಿ ಫರ್ಗೆಟ್ ಗಾಡ್. ಭಗವಂತ ಇದ್ದಾನಲ್ಲಪ್ಪ ನಾನು ನೋಡ್ಕೊಳ್ಳೋಕ್ಕೆ, ಅದೇನಾಗಬೇಕು ಅವನೇ ತಾನೇ ಮಾಡೋದು ಅನ್ನೋದು ಬರೋದಿಲ್ಲ. ಸಿ, ಇಟ್ಸ್ ವೆರಿ ಡಿಫಿಕಲ್ಟ್ ಫಾರ್ ಮೀ ಆರ್ ಯು ಆರ್ ಹೂಎವರ್ ಇಟ್ ಈಸ್ ಟು ಹ್ಯಾವ್ ದಟ್ ಫೀಲಿಂಗ್. ಸೊ ವೆನ್ ಐ ಟೋಟಲಿ ಡಿಪೆಂಡ್ ಆನ್ ಹಿಮ್ ಓನ್ಲಿ, ಮೈಂಡ್ ಈಸ್ ನಾಟ್ ಬಾದರ್ಡ್, ಮೈಂಡ್ ಬಿಕಮ್ಸ್ ಫ್ರೀ. ಆವಾಗ ಏನಾಗುತ್ತೆ? ನಿರಾಶ್ರಯ ಸ್ಥಿತಿ. ಭಗವಂತ ಒಬ್ಬನೇ ಆಶ್ರಯ, ಬೇರೆ ಯಾರು ನನಗೆ ಬೇಕಾಗಿಲ್ಲ ಅಂದ್ರೆ ಅರ್ಥ ಬೇರೆ ಯಾರ ಮೇಲೂ ನಾನು ಡಿಪೆಂಡ್ ಆಗಬೇಕಾಗಿಲ್ಲ ಅನ್ನೋ ಅರ್ಥ. ಅದನ್ನು ದೂರ ಹಾಕೋದು ಅಂತಲ್ಲ. ಇಟ್ ಈಸ್ ಟೋಟಲ್ ಬಿಲೀಫ್ ಇನ್ ಗಾಡ್, ಟೋಟಲ್ ಬಿಲೀಫ್ ಇನ್ ಡಿವಿನಿಟಿ. ಅದು ಕೇವಲ ಪರಮಾತ್ಮನ ಪಾದದಲ್ಲಿ ಮಾತ್ರ ನಾನು ಆಶ್ರಯ ಪಡಿತಾ ಇದ್ದೇನೆ ಅನ್ನೋ ಭಾವ ಇದೆಯಲ್ಲ, ಅದು ನಿರಾಶ್ರಯ ಸ್ಥಿತಿ. ಯಾರು ಅಂತಹ ಸ್ಥಿತಿಯನ್ನು ಹೊಂದಿದ್ದಾರೆ, ತಲುಪಿದ್ದಾರೆ, ಅನನ್ಯ ಭಕ್ತಿ, ಏಕಭಕ್ತಿ, ಒನ್ ಪಾಯಿಂಟೆಡ್ ಕಾನ್ಸಂಟ್ರೇಷನ್, ರಿಯಲ್ ವರ್ಷಿಪಿಂಗ್, ರಿಯಲ್ ಕನ್ವಿಕ್ಷನ್ ಅಂಡ್ ಬಿಲೀಫ್ ಅಂಡ್ ಟೋಟಲ್ ಫೇತ್ ಇನ್ ಗಾಡ್. God is there to look after me. So who is content and who has got that feeling, such a person ಕರ್ಮಣ್ಯಭಿ ಪ್ರವೃತ್ತೋಪಿ, ಅವನು ಏನೇ ಕೆಲಸ ಮಾಡ್ತಾ ಇದ್ರು, ಯಾವ್ಯಾವ ಕರ್ಮಗಳನ್ನೇ ಮಾಡ್ತಾ ಇದ್ರು ಸಹ, ವಾಟ್ ಎವರ್ ಆಕ್ಷನ್ಸ್ ಈಸ್ performing in life with these feelings in the mind, without fear, totally surrendering himself to God, totally believing in God that he is the benefactor, he is going to look after him, and totally having contentment in mind. Nitya trupta nirashraya, and not bothered about fruits of the action what he is performing. ತಾನು ಮಾಡುವ ಕರ್ಮಗಳ ಮುಂದೆ ಅದರ ಫಲ ಏನು ಬರುತ್ತೆ, ಅದರ ಉಪಯೋಗ ನನಗೆ ಎಷ್ಟಾಗತ್ತೆ ಅನ್ನೋ ಯೋಚನೆ ಇಲ್ಲದೆ ಮಾಡ್ತಾ ಹೋಗೋದು. ಇದರಿಂದ ನನಗೆ ಒಳ್ಳೇದಾಗುತ್ತೋ ಕೆಟ್ಟದಾಗುತ್ತೋ, ಜನ ಹೊಗಳ್ತಾರೋ ಇಲ್ವೋ, ಯಾವ ಯೋಚನೆ ಇಲ್ಲ, ಬಂದಿದ್ದನ್ನು ಮಾಡ್ತಾ ಹೋಗೋದಷ್ಟೆ. ಅಂದ್ರೆ ಶರೀರ ಭಾವವನ್ನು ಬಿಟ್ಟು ಅಂತ ಅರ್ಥ ಅದು. ಸಿ, ಅಂತಹ ವ್ಯಕ್ತಿ ಯಾವುದೇ ಕೆಲಸ ಮಾಡಿದ್ರೆ ಅವ್ರು ಏನು ಮಾಡ್ತಾ ಇಲ್ಲಪ್ಪ ಅರ್ಜುನ ಅಂದ್ರೆ, ಇದು ಕರ್ಮದಲ್ಲಿ ಅಕರ್ಮ ಸ್ಥಿತಿ. This is exactly what Lord is saying. This is akarma, inaction in action. ಕರ್ಮದಲ್ಲಿ ಅಕರ್ಮ. ಯಾಕಂದ್ರೆ ಜ್ಞಾನಿಗಳಿಗೆ ಗೊತ್ತಿರುತ್ತೆ. ಏನ್ ಗೊತ್ತಿರುತ್ತೆ? ಹಿಂದೆನೆ ಹೇಳ್ಬಿಟ್ಟಿದ್ದಾನಲ್ಲ ಭಗವಂತ. ಇದೇ 3ನೇ ಅಧ್ಯಾಯದಲ್ಲಿ, ಇದೇ 4ನೇ ಅಧ್ಯಾಯದ ಬಿಗಿನಿಂಗ್ ನಲ್ಲಿ ಹೇಳಿದ್ದಾನಲ್ಲ. ಜ್ಞಾನಿಗಳಿಗೆ ಏನ್ ಗೊತ್ತಿರುತ್ತೆ ಅಂದ್ರೆ, ಸ್ವಭಾವತಃ ಇಂದ್ರಿಯಗಳು ಏನಿದೆ, 5 ಇಂದ್ರಿಯಗಳು, ಆ ಇಂದ್ರಿಯಗಳು ತಮ್ಮ ಕೆಲಸವನ್ನು ಮಾಡ್ತಾ ಇರುತ್ತೆ. ಪ್ರತಿಯೊಂದು ಇಂದ್ರಿಯಕ್ಕೂ ತನ್ನದೇ ಆದ ಒಂದು, ಯಾವುದೇ ವಿಷಯಕ್ಕೆ ಅದು ರಾಗ ದ್ವೇಷ ಎರಡೂ ಆ ಇಂದ್ರಿಯಕ್ಕೆ ಇರಬಹುದು. ಯಾವುದೇ ಒಂದು ವಸ್ತು ತಿನ್ನೋದ್ರ ಬಗ್ಗೆ ನಿಮಗೆ ತಿನ್ನಬೇಕು ಅನ್ಸ್ಬೋದು, ಬೇಡ ಅನ್ಸ್ಬೋದು. ಐದರ್ ಯು ಲೈಕ್ ಟು ಈಟ್ ಎ ಫ್ರೂಟ್ ಆರ್ ಯು ಡೋಂಟ್ ಲೈಕ್ ಟು ಈಟ್ ಎ ಫ್ರೂಟ್, ದಟ್ ಪರ್ಟಿಕ್ಯುಲರ್ ಫ್ರೂಟ್. ಐದರ್ ದೇರ್ ಇಸ್ ಅ ರಾಗ ಅಟ್ಯಾಚ್ಮೆಂಟ್ ಆರ್ ದೇರ್ ಇಸ್ ಅವರ್ಷನ್. ದಟ್ ಆಲ್ರೆಡಿ ಹಿ ಹ್ಯಾಸ್ ಸೆಡ್, ಈವನ್ ಜ್ಞಾನೀಸ್ ನೋ ಇಟ್. ಇಂದ್ರಿಯಸ್ಯಾರ್ಥೆ, ದಟ್ ಶ್ಲೋಕ ಇಸ್ ದೇರ್. Ragadvesho vyavasthito. So they know that the body is made up of 3 gunas and 5 indriyas. The body is performing according to the innate, inherent tendencies, samskara from the previous births. ಈ ಶರೀರ ತನ್ನ ಸಂಸ್ಕಾರಕ್ಕೆ ಅನುಗುಣವಾಗಿ ಮಾಡ್ತಾ ಇದೆ. ನನಗೂ ಅದಕ್ಕೂ ಸಂಬಂಧ ಇಲ್ಲ, ಜ್ಞಾನಿಗಳಿಗೆ ಗೊತ್ತಿರುತ್ತೆ. ಗುಣ ಗುಣೇಶು ವರ್ತಂತೆ ಇತಿ ಮತ್ವಾ ನ ಸಜ್ಜತೆ. ಇನ್ನೊಂದು ಕಡೆ ಭಗವಂತ ಇದೇ ಮಾತನ್ನು ಹೇಳ್ತಾನೆ. So with all these things, they are not bothered. They know that the body is performing, Sharira is performing action. I am no way concerned. I am Nishkriya because I am Atma Swarupa. See, that total conviction, realization has already occurred. They need not show it outside. They need not prove it outside. So, such a person, even though he is doing action, absolutely he is actionless. Absolutely actionless. Nirashiryata chittatma tyakta sarva parigraha shariram kevala karma kurvan apnoti kilvisham. Same point again. How a jnani behaves. Jnani ಯಾವ ರೀತಿ ಇರ್ತಾನೆ, ಜೀವನ್ ಮುಕ್ತರು ಯಾವ ರೀತಿ ಇರ್ತಾರೆ.
Nirashi yatachitatma is always, Nirashi means desireless. A jnani, a wise man, a sage, a jivan mukta is always without any desire, desireless person. Yatachittatma, all his indriyas, 5 indriyas are under his control. See, we are under the control of our indriyas. ನಮಗೆ ಗೊತ್ತಿಲ್ಲದೆ, ನಮಗೆ ಬುದ್ಧಿ ಬಲಿತಾಗಿಂದ ನಮಗೆ ಇದು ಗೊತ್ತೇ ಇಲ್ಲ. ಯಾವ ವಿಷಯ ಗೊತ್ತಿಲ್ಲ ಅಂದ್ರೆ, ನಾವು ನಮ್ಮ ಇಂದ್ರಿಯಗಳು ಹೇಳ್ದಾಗ ಕೇಳ್ತೇವೆ. ನಮ್ಮ ಇಂದ್ರಿಯಗಳಿಗೆ ಏನು ಬೇಕೋ, ಯಾವುದು ಸುಖ ಅದು ನಮಗೆ ಇಷ್ಟ, ನಮ್ಮ ಇಂದ್ರಿಯಗಳಿಗೆ ಯಾವುದು ದುಃಖವೋ ಅದು ನಮಗೆ ಇಷ್ಟ ಇಲ್ಲ. ಅಂದ್ರೆ ಅರ್ಥ, ನಾವು ಇಂದ್ರಿಯಗಳು ಹೇಳಿದಾಗ ಕೇಳ್ತೇವೆ ಅಂತ. See, my eye wants to see some pleasant thing, so I like it. It doesn't want to see unpleasant thing. I dislike, I run away. See, my ear wants to hear very pleasant talks. ಒಬ್ಬರು ಬಹಳ ಮಧುರವಾಗಿ ಮಾತಾಡ್ತಾ ಇದ್ರೆ, ಬಹಳ ಚೆನ್ನಾಗಿ ಮಾತಾಡ್ತಾ ಇದ್ರೆ, ಮನಸ್ಸಿಗೆ ಹಿತವಾಗಿ ಮಾತಾಡ್ತಾ ಇದ್ರೆ ಅದನ್ನ ಕೇಳಬೇಕು ಅನಿಸ್ತಾ ಇರುತ್ತೆ. ಸೊ ಐ ವಾಂಟ್ ಟು ಮೂವ್ ವಿತ್ ಸಚ್ ಪೀಪಲ್ ಆಲ್ ದ ಟೈಮ್ ಬಿಕಾಸ್ ಐ ಆಮ್ ಅಟ್ರಾಕ್ಟೆಡ್ ಟುವರ್ಡ್ಸ್ ದೆಮ್ ಬಿಕಾಸ್ ದೇ ಟಾಕ್ ಸೋ ನೈಸ್ಲಿ, ಸೋ ಬ್ಯೂಟಿಫುಲಿ, ಸೋ ಮೆಸ್ಮರೈಸಿಂಗ್ಲಿ, ಸೋ ಹಿಪ್ನಾಟಿಕಲಿ. ಐ ರಿಯಲಿ ಎಂಜಾಯ್, ಐ relish. For some people, the moment they start talking, I feel like running away. I don't want to be with their company. I want to avoid their company. ಕೆಲವರು ಬಂದರೆ ನಮಗೆ ಸರಿ ಆಗಲ್ಲ. ಯಾಕೆಂದ್ರೆ ಅವ್ರ ಮಾತು, ಹಾವ ಭಾವ ನಮಗೆ ಹಿಡಿಸಲ್ಲ, ಅವ್ರ ಮಾತುಗಳೇ ನಮಗೆ ಹಿಡಿಸಲ್ಲಪ್ಪ. ಸೊ ದ ಸೇಮ್ ಇಯರ್, ಒನ್ ಪರ್ಸನ್ ಐ ಲೈಕ್, ಅನದರ್ ಪರ್ಸನ್ ಐ ಡೋಂಟ್ ಲೈಕ್. ಸೊ ಐ ಟ್ರೈ ಟು ಅವಾಯ್ಡ್ ದ ಕಂಪನಿ ಆಸ್ ಮಚ್ ಆಸ್ ಪಾಸಿಬಲ್. ಎಲ್ಲರ ಅನುಭವ ಜೀವನದಲ್ಲಿ. ದಟ್ ಮೀನ್ಸ್ ವಾಟ್? That means we are the slave of the indriya called Shrotrendriya, organ of hearing. ನಾವು ನಮ್ಮ ಕಿವಿಗೆ ನಾವೇ ಗುಲಾಮರು ಅಂತ ತೋರಿಸುತ್ತದೆ. You are not independent and free. Vedanta says this. That means what? When you can control, when you say Jitendriya, ಇದೇ ಉದಾಹರಣೆ ತಗೊಂಡ್ರೆ, when we can tell you as Jitendriya, when we can classify you as Jitendriya, ಇಂದ್ರಿಯವನ್ನು ಗೆದ್ದವನು ಅಂತ ಹೇಳೋದು ಯಾವಾಗ? ಈ ಉದಾಹರಣೆನೇ ತಗೊಂಡ್ರೆ, ಕೆಲವು ವ್ಯಕ್ತಿಗಳು ಬಂದಾಗ ಬಹಳ ಚೆನ್ನಾಗಿ ಅವ್ರ ಮಾತು ನಮ್ಗೆ ಇಷ್ಟ ಆಗುತ್ತೆ, ಕೇಳಬೇಕು, ಬಹಳ ಸಂತೋಷ ಆಗುತ್ತೆ. ಕೆಲವರು ಮಾತಾಡಿದ್ರೆ ನಮಗೆ ಸಂತೋಷ ಆಗಲ್ಲ, ಆದಷ್ಟು ಬೇಗ ಜಾಗ ಖಾಲಿ ಮಾಡಬೇಕು ಅಂತ ಲೆಕ್ಕ ಹಾಕ್ತಾ ಇರ್ತೀವಲ್ವಾ. ಇಲ್ಲಿ ಯಾವ ವ್ಯಕ್ತಿಯೇ ಬರಲಿ, ಯಾವ ವ್ಯಕ್ತಿಯೇ ನಮ್ಮ ಎದುರಿಗಿರಲಿ, ಅವನು ಚಂದಾಗಾರ ಮಾತಾಡ್ಲಿ, ಸರಿಯಾಗ ಅಲ್ಲದೆ ಇದ್ರೂ ಮಾತಾಡ್ಲಿ, ನಮಗೆ ಇಷ್ಟವಾಗಿರೋ ಹಾಗೆ ಮಾತಾಡಿದ್ರೂ ಪರವಾಗಿಲ್ಲ, ಇಷ್ಟ ಇಲ್ಲದೆ ಇರೋ ಹಾಗೆ ಮಾತಾಡಿದ್ರೂ ಪರವಾಗಿಲ್ಲ, ನಾನು ಸ್ಥಿತಪ್ರಜ್ಞತೆಯಿಂದ ಅವ್ರನ್ನ ಪುರಸ್ಕರಿಸೋದಾಗ್ಲಿ, ಧಿಕ್ಕಾರ ಮಾಡೋದಾಗ್ಲಿ, ಅಂದ್ರೆ ಇವ್ರನ್ನ ಓಲೈಸೋದಾಗ್ಲಿ, ಅವರಿಂದ ದೂರ ಓಡೋದಾಗ್ಲಿ, ಎರಡನ್ನೂ ಮಾಡಬಾರದು. ಐ ಶುಡ್ ಟೇಕ್ ಇನ್ ದ ರೈಟ್ ಸೆನ್ಸ್ ಬೋತ್ ದ ಪೀಪಲ್. I should not love this person whose talks I enjoy, or hate that person whose talks I don't enjoy. If I consider both in the same equal sense, then I can be called as Jitendriya as far as hearing is concerned. So, ಇದು ಎಲ್ಲ ಇಂದ್ರಿಯಗಳನ್ನ ಬಿಗಿ ಹಿಡಿಯೋದು ಇದೆಯಲ್ಲ, ಕಂಟ್ರೋಲ್ ಮಾಡೋದು ಇದೆಯಲ್ಲ, ಎಷ್ಟು ಕಷ್ಟ ಲೆಕ್ಕ ಹಾಕೊಳ್ಳಿ. 5 ಇಂದ್ರಿಯಾಸ್, ಇಟ್ಸ್ ನಾಟ್ ಈಸಿ. ಆ ಥರ ಅದನ್ನು ಗಟ್ಟಿಯಾಗಿ ಹಿಡ್ಕೊಂಡವರು ಸಾಧನಾ ಮೂಲಕ, ಗುರುಕೃಪೆಯಿಂದ, ಗುರುಗಳ ಅನುಗ್ರಹದಿಂದ ಅಥವಾ ಪರಮಾತ್ಮನ ಅನುಗ್ರಹದಿಂದ ಅದು ಸಾಧನೆಯಲ್ಲಿ ಬಂತು ಅಂದ್ರೆ, ನಾವು ನಮ್ಮ ಇಂದ್ರಿಯಗಳನ್ನ ಸರಿಯಾಗಿ ಬಿಗಿ ಹಿಡ್ಕೊಳ್ತಾ ಇದ್ದೀವಿ ಅಂದ್ರೆ, ಇದು ಬರೀ 5 ಜ್ಞಾನೇಂದ್ರಿಯ ಆಯಿತು. ಇನ್ನು 5 ಇದೆ ಕರ್ಮೇಂದ್ರಿಯಗಳು, ಒಟ್ಟು 10. ಇನ್ನು 5 ಕರ್ಮೇಂದ್ರಿಯಗಳಿದೆಯಲ್ಲ, ಪಾದ, ಪಾಣಿ, ವಾಕ್, ಗುದ ಮತ್ತು ಉಪಸ್ಥ, ಕೈ, ಕಾಲು, ಮುಖ ಮತ್ತು ಏನಸ್, ಪೆರಿಯೇನಲ್ ಏರಿಯಾ, ಗುದದ್ವಾರ, ಮಲವನ್ನು ಹೊರಗಾಕುವಂಥದ್ದು, ಮತ್ತು ಉಪಸ್ಥ ಜನನೇಂದ್ರಿಯ, ಜೆನೈಟಲ್ ಆರ್ಗನ್, ವಿಚ್ ಎಕ್ಸ್ಕ್ರೀಟ್ಸ್ ದಿ ಯೂರಿನ್ ಆಸ್ ವೆಲ್ ಆಸ್ ದ ಸೆಮನ್, ವಾಟ್ ಎವರ್ ಇಟ್ ಈಸ್.
ಇದನ್ನು ನಾವು ಬಿಗಿ ಹಿಡಿಬೇಕು ಅಂದ್ರೆ ನಮ್ಮ ಕಂಟ್ರೋಲ್ ಇರಬೇಕು. ಸೊ ಇಮ್ಯಾಜಿನ್, ಇದೆಲ್ಲವನ್ನು ಗೆದ್ದವನು ಜಿತೇಂದ್ರಿಯ. ಅಂಥವನು ಯತಚಿತ್ತಾತ್ಮ. ಯು ಅಂಡರ್ಸ್ಟ್ಯಾಂಡ್ ದ ಮೀನಿಂಗ್ ಯತಚಿತ್ತಾತ್ಮ? ದ ಒನ್ ಹೂ ಇಸ್ ಜಿತೇಂದ್ರಿಯ, ಒನ್ ಹೂ ಹ್ಯಾಸ್ ಎಬಿಲಿಟಿ ಟು ಕಂಟ್ರೋಲ್. ತಮ್ಮ ಇಂದ್ರಿಯಗಳನ್ನ ಬಿಗಿ ಹಿಡಿಯೋ ಸಾಮರ್ಥ್ಯ ಇರತಕ್ಕಂಥವರು ಯತಚಿತ್ತಾತ್ಮರು. ತಮ್ಮ ಚಿತ್ತವನ್ನ, ಮನಸ್ಸನ್ನ ಬಿಗಿ ಹಿಡಿಯೋದು ಅಂದ್ರೆ ಇಂದ್ರಿಯಗಳನ್ನ ಬಿಗಿ ಹಿಡಿಯೋದು ಅಂತ ಅರ್ಥ. ಇಂದ್ರಿಯಗಳನ್ನ ಬಿಗಿ ಹಿಡಿಯೋದು ಅಂದ್ರೆ ಮನಸ್ಸನ್ನು ಕಂಟ್ರೋಲ್ ತರೋದು ಅಂತ ಅರ್ಥ. ಮನಸ್ಸನ್ನು ಬಿಗಿ ಹಿಡಿಯೋದು ಅಂತ. ಅಂಥವರು ಯತಚಿತ್ತಾತ್ಮರು. ಅಂಥವರು ಜಿತೇಂದ್ರಿಯ ಆಗೋ ಸಾಧ್ಯ ಇದೆ. ಅಂತಹ ವ್ಯಕ್ತಿ ಯಾರು ನಿರಾಶಿ, ಯಾವ ಆಸೆಗಳು ಇಲ್ಲದೆ ಇರ್ತಕ್ಕಂಥವನು, ಯತಚಿತ್ತಾತ್ಮರಾಗಿರ್ತಕ್ಕಂಥವನು, ತ್ಯಕ್ತ ಸರ್ವ ಪರಿಗ್ರಹ. ಸರ್ವ ಪರಿಗ್ರಹ ತ್ಯಕ್ತ, ಸ್ವೀಕರಿಸೋದನ್ನ, ಸ್ವೀಕರಿಸದೆ ಇರೋದನ್ನ, ಎಲ್ಲವನ್ನು, ಇದನ್ನ ತಗೊಳ್ಬೇಕು, ಇದನ್ನ ತಗೊಳ್ಬಾರ್ದು, ಇದನ್ನ ಪಡಿಬೇಕು, ಇದನ್ನ ಪಡಿಬಾರ್ದು ಅನ್ನೋ ಈ ಭಾವವನ್ನೇ ಬಿಟ್ಬಿಡೋದು. ತ್ಯಕ್ತ ಸರ್ವ ಪರಿಗ್ರಹ. ನಾವು ಗಿವಿಂಗ್ ಅಪ್ ದ ಡಿಸೈರ್ ಆಫ್ ಐದರ್ ರಿಸೀವಿಂಗ್ ಸಮಥಿಂಗ್ ಆರ್ ಗಿವಿಂಗ್ ಸಮಥಿಂಗ್, ಬೋತ್. ಸರ್ವ ಪರಿಗ್ರಹ. ನಾರ್ಮಲಿ ಪರಿಗ್ರಹ ಮೀನ್ಸ್ ರಿಸೀವಿಂಗ್. See, please understand. Normally, we don't come under this category at all because we have that ego here inside. Ego is there. Sharir bhava, ahankara. So, depending on my status, now, I always refuse certain things. Somebody gives me something. I simply refuse. ಯಾಕೆಂದ್ರೆ ಎಟಿಕೆಸಿ, ಮ್ಯಾನರಿಸಮ್, ಜೆಂಟಲ್ಮನ್ಲಿ, ಮಾಡೆಸ್ಟಿ, ಸೋ ಮೆನಿ ವರ್ಡ್ಸ್. ಯಾರಾದರೂ ಕೊಟ್ಟ ಕೂಡಲೇ ನಾವು ಬೇಡ ಅನ್ನೋದು ಎಲ್ಲರ ಗುಣ, ಸಹಜವಾದ ಗುಣ. ಸಣ್ಣ ಉದಾಹರಣೆ ಕೊಡ್ತೀವಿ, ಸಣ್ಣ ಉದಾಹರಣೆ. ಇದೇ ದೊಡ್ಡ ಎಷ್ಟು ಬೇಕಾದ್ರೂ ಕೊಡ್ಬೋದು. ಯಾರ್ದಾರ ಮನೆಗೆ ಹೋದ್ರೆ ನಮಗೆ ಕಾಫಿ ಕೊಡ್ತಾರೆ. ಶಾಲ್ ವಿ ಗಿವ್ ಕಾಫಿ ಆರ್ ಟೀ? ಸೊ ಈವನ್ ದೋ ಐ ಟೇಕ್ ಕಾಫಿ, ಐ ರೆಫ್ಯೂಸ್ ಟು ಡ್ರಿಂಕ್. ಹ್ಯೂಮನ್ ನೇಚರ್. ಬೇಡ, ಐ ಡೋಂಟ್ ನೋ. ಅಂದ್ರೆ ಪರಿಗ್ರಹ ಅಂದ್ರೆ ರಿಸೀವಿಂಗ್. I refuse to receive. Refuse to receive. So it applies to all situation, all types of things. Sarva parigraha andre eno? It also includes either receiving or even giving. ಯಾರಾದರೂ ಕೇಳಿದ್ರೆ ಕೊಡೋದು ಇದೆಯಲ್ಲ, ಪರಿಗ್ರಹ ಅಂತಂದ್ರೆ ಪ್ರತಿಗ್ರಹ ಅಂತ ಆಗತ್ತೆ, ದಾನ ಅಂದ್ರೆ ಕೊಡೋದು ಅಂತ ಆಗುತ್ತೆ. ಸರ್ವ ಪರಿಗ್ರಹ ಅಂದ್ರೆ ಎರಡೂ ಬಂತು ಅದರೊಳಗೆ ಅಂತ. ದಾನ ಪ್ರತಿಗ್ರಹ ಎರಡೂ ಬಂತು. ರಿಸೀವಿಂಗ್ ಅಂಡ್ ಗಿವಿಂಗ್. ಕೊಡೋದಕ್ಕೆ ಮನಸ್ಸೇ ಆಗಲ್ಲಪ್ಪ ನನಗೆ. ನಮ್ಮ ನೇಚರ್, ಹ್ಯೂಮನ್ ನೇಚರ್. ಈವನ್ ದೋ ಐ ಆಮ್ ಏಬಲ್ ಟು ಗಿವ್, ಐ ಡೋಂಟ್ ಫೀಲ್ ಲೈಕ್ ಗಿವಿಂಗ್ ಸಮಥಿಂಗ್. ಸೊ ಈ ತರ ಯೋಚನೆ ಬಿಟ್ಟುಬಿಟ್ರೆ ತ್ಯಕ್ತ ಸರ್ವ ಪರಿಗ್ರಹ ಅಂದ್ರೆ ಅದೇ ಅರ್ಥ ಬರುತ್ತೆ. ಏನು, ನಮಗ ಇಚ್ಛೆನೇ ಇಲ್ಲಪ್ಪ, ನಮಗ ಅದು ಬೇಕು ಇದು ಬೇಕು ಅನ್ನೋ ಇಚ್ಛೆನೂ ಇಲ್ಲ. ಯಾವ ಇಚ್ಛೆನೇ ಇಲ್ಲ, ಅದನ್ನು ಬೇಕು, ಇದು ಬೇಕು ಅದು ಬೇಕು ಅನ್ನೋದು. I want this, I want that. You don't have that feeling at all. Whatever is there, it's okay. Whatever comes, it's okay. But you don't have a particular feeling. You don't have a particular desire. ಅನ್ನೋ ಅರ್ಥನೂ ಬರುತ್ತಿಲ್ಲ. ತ್ಯಕ್ತ ಸರ್ವ ಪರಿಗ್ರಹ, ಸಂಗ್ರಹದ ಇಚ್ಛೆಯನ್ನು ಬಿಟ್ಟು ಅಂತ ಅರ್ಥ ಆಗುತ್ತೆ. ಎಲ್ಲವನ್ನೂ ಬಿಡೋದು. ಸೊ ಯಾರು ಆ ರೀತಿ ಇರ್ತಾರೋ, ಅಂದ್ರೆ ಯಾವ ಆಸೆ ಇಲ್ಲದೆ ಜೀವನ ಮಾಡ್ತಾರೋ, ಯಾವುದೇ ಆಕಾಂಕ್ಷೆ ಇಲ್ಲದೆ ಇರ್ತಾರೋ, ಯಾವುದೇ ರೀತಿ ಮನಸ್ಸಲ್ಲಿ ಸಂಕಲ್ಪವಿಲ್ಲದೆ ಇರ್ತಾರೋ, ಮನಸ್ಸನ್ನು ಬಿಗಿ ಹಿಡ್ಕೊಂಡಿರ್ತಾರೋ, ಮನಸ್ಸಲ್ಲಿ ಸದಾ ಶಾಂತಿ ತುಂಬಿರುತ್ತೋ, ಅಂತಹ ವ್ಯಕ್ತಿಗಳು ಯಾವುದೇ ಕೆಲಸವನ್ನು ಶರೀರಕ್ಕೆ ಸಂಬಂಧಪಟ್ಟ ಹಾಗೆ ಮಾಡಿದರೂ ಶಾರೀರಂ ಕೇವಲ ಕರ್ಮ ಕುರ್ವನ್ ಆಪ್ನೋತಿ ಕಿಲ್ಬಿಷಂ. ಶಾರೀರಂ ಕೇವಲ ಕರ್ಮ ಕುರ್ವನ್ ಆಪ್ನೋತಿ ಕಿಲ್ಬಿಷಂ ನ ಆಪ್ನೋತಿ ಕಿಲ್ಬಿಷಂ. ಈವನ್ ದೋ ಫಾರ್ ದ ಸೇಕ್ ಆಫ್ ದ ಬಾಡಿ ದೇ ಡೂ ಸಮ್ ಆಕ್ಷನ್. ಯಾಕಂದ್ರೆ ಶರೀರ ನಿರ್ವಹಣೆ ಅಂತಂದಿದೆ. ಪ್ರಾರಬ್ಧದಲ್ಲಿ ಆಯುಷ್ಯ ಇರೋ ತನಕ ಶರೀರ ಇರಬೇಕು. ಜ್ಞಾನಿಗಳು ಅದಕ್ಕೆ ಹೊರತಲ್ಲ. ನಮ್ಮ ಗುರುಗಳು ಹೇಳ್ತಾ ಇತ್ತಲ್ಲ, ಹುಟ್ಟಿದ ಮೇಲೆ ಶರೀರ ಹೋಗ್ಬೇಕಲ್ಲ. ಈ ಹುಟ್ಟು ಬಂದಿರೋದು ಹಿಂದಿನ ಜನ್ಮದ ಪ್ರಾರಬ್ಧ ಸೇದ ಬಂದಿದೆ. ಅದು ಇಷ್ಟು ವರ್ಷ ಬದುಕಬೇಕು, ಅಷ್ಟು ವರ್ಷ ಬದುಕತ್ತೆ, ಈ ರೀತಿ ಹೋಗ್ಬೇಕು, ಅದು ಹೋಗುತ್ತೆ. ಜ್ಞಾನ ಬಂದ ಕ್ಷಣಕ್ಕೆ ಶರೀರ ಬಿಟ್ಟು ಬಿಡ್ತೀನಿ ಅಂತ ಜ್ಞಾನಿ ಹೇಳೋದಿಲ್ಲ. ಯಾಕಂದ್ರೆ ಆತನಿಗೂ ಶರೀರಗೂ ಸಂಬಂಧವೇ ಇಲ್ಲ. ಶರೀರ ಇರೋ ತನಕ
ಎಲ್ಲಿವರೆಗಿರುತ್ತೆ? ಪ್ರಾರಬ್ಧ ಇರೋ ತನಕ ಶರೀರ. ಆಸ್ ಲಾಂಗ್ ಆಸ್ ದ ಆಯುಷ್ಯ ಇಸ್ ಆಲ್ರೆಡಿ ರಿಟರ್ನ್ ಅಟ್ ದಿ ಟೈಮ್ ಆಫ್ ಬರ್ತ್, ನಾರ್ಮಲಿ ವಿ ಸೇ. ಶರೀರದ ಆಯುಷ್ಯ ಜನನ ಸಮಯದಲ್ಲೇ ನಿರ್ಧಾರವಾಗಿದೆ. ಕರೆಕ್ಟಾ? ಟು ಮೇಕ್ ಇಟ್ ವೆರಿ ಕ್ಲಿಯರ್, ಪ್ರಿಸೈಸ್ ಆಗಿ ವೇದಾಂತಿಕ್ ವೇ ಮಾತಾಡಬೇಕು ಅಂದ್ರೆ, ದಿಸ್ ಇಸ್ ಅ ರಾಂಗ್ ಸ್ಟೇಟ್ಮೆಂಟ್. ದಿ ಆಯುಷ್ಯ, the lifespan of an entity, a jivatma, is precisely decided at the time of conception itself. ಗರ್ಭಧಾರಣ ಸಮಯದಲ್ಲೇ, ಜನನ ಸಮಯ 9 ತಿಂಗಳ ಆದ ನಂತರ, ಗರ್ಭಧಾರಣದ ಸಮಯದಲ್ಲಿಯೇ ಎಲ್ಲವೂ ನಿರ್ಧಾರವಾಗಿರುತ್ತೆ. ಈ ಜೀವಾತ್ಮ ಗಂಡಾಗಿ ಹುಟ್ಟೋದು, ಹೆಣ್ಣಾಗಿ ಹುಟ್ಟೋದು, ಈ ತರ ಹುಟ್ಟಬೇಕು, ಇದು ಈ ರೀತಿ ಅನುಭವಿಸಬೇಕು, ಕಷ್ಟ ಸುಖ, ಇಷ್ಟು ವರ್ಷ ಆಯುಷ್ಯ, ಎಲ್ಲವೂ ನಿರ್ಧಾರ ಆಗಿರುತ್ತೆ. ಸೊ ಜ್ಞಾನಿಗಳನ್ನು ಬದಲಾಯಿಸಕ್ಕೆ ಹೋಗಲ್ಲ. ಅದಕ್ಕೆ ಶರೀರ ಇರೋದ್ರಿಂದ ಶರೀರಕ್ಕೋಸ್ಕರ ಕೆಲವು ಕರ್ತವ್ಯಗಳು ಮಾಡೋದಿಲ್ಲ. ಶರೀರ ಪೋಷಣೆಗೆ, ಇನ್ ಆರ್ಡರ್ ಟು ಮೇಂಟೈನ್ ದ ಬಾಡಿ, ಈವನ್ ದೋ ದೇ ಆರ್ ಡಿವೈಡ್ ಆಫ್ ಬಾಡಿ ಕಾನ್ಶಿಯಸ್ನೆಸ್, ದೇ ಡೂ ವರ್ಕ್. ಅದು ಶಾರೀರಿಕ ಕರ್ಮಗಳು. ಶರೀರ ಪಾಲನಾ ಕರ್ತವ್ಯ ದೃಷ್ಟಿಯಿಂದ ಬೇಸಿಕ್ ಕರ್ಮಸ್. ಸೊ ದೇರ್ ಆರ್ ಸಮ್ actions to be performed even by jnanis to maintain the body, to maintain sharira. So even though they perform the body actions, they don't incur any benefit or fruit of that. ಅದರಿಂದ ಕರ್ಮಫಲ ಬಂಧನವಿಲ್ಲ. ದೇ ಆರ್ ಬಿಯಾಂಡ್ ಕರ್ಮಫಲ. ಅವರಿಗೆ ಯಾವ ತೊಂದರೆ ಬರೋದಿಲ್ಲ, ಅದರಿಂದ ಪಾಪಗಳು ಉಂಟಾಗೋದಿಲ್ಲ. ಕಿಲ್ಬಿಷಂ ಅಂದ್ರೆ ಪಾಪ. ಶಾರೀರಂ ಕೇವಲ ಕರ್ಮ kurvannapnoti kilbisham. They don't incur any sin even if they perform actions. Such people, jnanis, yatachittatmas, such samadarshis, who are nirashi and tyakta sarva parigraha. They don't have any desire, they don't have intentions, they are blissful, self-content, they are not bothered about the actions, the fruits of the action. ಯಾವುದೇ ಕರ್ಮವನ್ನು ಮಾಡಿದ್ರು ಅದರ ಫಲದ ಆಸೆ ಇಲ್ಲ ಅವರು. ಅಂಥವರು ಏನು ಮಾಡಿದರೂ ಸಹ, ಯಾವುದೇ ಕರ್ಮವನ್ನು ಮಾಡಿದರೂ ಸಹ ಅವರಿಗೆ ಅದರ ಫಲ, ಪಾಪದ ಫಲ ಇಲ್ಲ. ಬಂದದ್ದನ್ನ ಬಂದ ಹಾಗೆ ಸ್ವೀಕಾರ ಮಾಡೋದು ಅಂತ ಅರ್ಥ. ಅಂದ್ರೆ ಯು ಆರ್ ಕಂಟೆಂಟ್ ವಿತ್ ವಾಟ್ ಎವರ್ ಈಸ್ ಹ್ಯಾಪನಿಂಗ್, accepting it peacefully, mentally, till the day of the death. Whatever happens in the life, to the body, to the sharira, just be a total witness inside. You are reacting from outside to situation, that is different, but inside you are contentful. Whatever happens, happening according to prarabdha only, according to divine will only, if not prarabdha. At least consider like that ಅಂತ ಇಲ್ಲಿ ಆಚಾರ್ಯ ಹೇಳ್ತಾ ಇದ್ದಾರೆ. ಯಾವುದೇ ವಿಷಯ, ಜೀವನದಲ್ಲಿ ಬರ್ತಕ್ಕಂಥ ಯಾವುದೇ ಸನ್ನಿವೇಶ, ಎಲ್ಲವೂ ಅದು ಬಂದದ್ದು ಬಂದ ಹಾಗೆ ಬರ್ತಾ ಇರುತ್ತೆ. ಅದನ್ನು ಹಾಗೆ ಸಾಕ್ಷೀಭೂತವಾಗಿ ಸ್ವೀಕಾರ ಮಾಡಬೇಕು. ಆಸೆ ಇಲ್ಲದೆ, ಸಂತೋಷ ಅಥವಾ ದುಃಖ ಇಲ್ಲದೆ, ಶೋಕ ಇಲ್ಲದೆ, ಹರ್ಷ ಇಲ್ಲದೆ ಒಂದೇ ತರ ಸ್ವೀಕಾರ ಮಾಡಬೇಕು. ಅದು ಆವಾಗ ಯಾವ ಪಾಪವೂ ಬರೋದಿಲ್ಲ. ನೀವು ಯಾವ ಕರ್ಮ ಮಾಡಿದ್ರು ಯಾವ ಪಾಪವೂ ಅಂಟೋದಿಲ್ಲ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಅದನ್ನೇ ಮುಂದಿನ ಶ್ಲೋಕದಲ್ಲಿ ಮತ್ತೆ ಕ್ಲಿಯರ್. ನಾವು he is making it very very clear in the next shloka. ಯದೃಚ್ಛಾಲಾವ ಸಂತುಷ್ಟೋ ದ್ವಂದ್ವಾತೀತೋ ವಿಮತ್ಸರಃ. ಫಸ್ಟ್ ಚರಣ ವೆರಿ ಸಿಂಪಲ್, ಬಟ್ ಡೆಫಿನೆಟ್ಲಿ ಎವ್ರಿ ಪಾಯಿಂಟ್ ಇಸ್ ಸೋ ಡಿಫಿಕಲ್ಟ್ ಟು ಪ್ರಾಕ್ಟೀಸ್. ಇವೆಲ್ಲವೂ ಜ್ಞಾನಿ ಹೇಗಿರಬೇಕು, ಮುಮುಕ್ಷಾದವರು ನಾವು ಸಾಧನಾ ಮಾರ್ಗದಲ್ಲಿ ಹೇಗಿರಬೇಕು ಅನ್ನೋದೇ ಅರ್ಥ ಇದೆ. ದಿ ಫಸ್ಟ್ ಚರಣ ಇಸ್ ಸೋ ಸಿಂಪಲ್ ಬಟ್ ಸೋ ಡಿಫಿಕಲ್ಟ್. ಯದೃಚ್ಛಾಲಾಭ ಸಂತುಷ್ಟೋ ದ್ವಂದ್ವಾತೀತೋ ವಿಮತ್ಸರಃ ಸಮಸಿದ್ಧಾವಸಿದ್ಧೌ ಚ ಕೃತ್ವಾಪಿ ನ ನಿಬಧ್ಯತೆ. ದ ಪರ್ಸನ್ ಯಾರು? ದ ಒನ್ ಹೂ ಈಸ್
ಯದೃಚ್ಛಾಲಾಭ ಸಂತುಷ್ಟ. ಯಾವ ವ್ಯಕ್ತಿ ಯದೃಚ್ಛಾಲಾಭ ಸಂತುಷ್ಟನಾಗಿದ್ದಾನೋ, ಯಾವ ವ್ಯಕ್ತಿ ದ್ವಂದ್ವಾತೀತನಾಗಿದ್ದಾನೋ, ಯಾವ ವ್ಯಕ್ತಿ ಮತ್ಸರ ಇಲ್ಲದೇ ಇದ್ದಾನೋ, ಮತ್ತು ಯಾವ ವ್ಯಕ್ತಿ ಸಿದ್ಧಿಯಾಗಲಿ ಅಸಿದ್ಧಿಯಾಗಲಿ ಎರಡನ್ನೂ ಸಮವಾಗಿ ಸ್ವೀಕಾರ ಮಾಡ್ತಾ ಇದ್ದಾನೋ ಅಂತ ಅರ್ಥ. ಅಂತಹ ವ್ಯಕ್ತಿ ಏನು ಮಾಡಿದರೂ ಅದರಿಂದ ಅವನಿಗೆ ಬಂಧನವಿಲ್ಲ, ಅವನು ಬಂಧನ ವಿಮುಕ್ತನಾಗ್ಬಿಡ್ತಾನೆ, ಮುಂದೆ ಅವನಿಗೆ ಪುನರ್ಜನ್ಮ ಇಲ್ಲ ಅಂತ ಅರ್ಥ. ಅಂದ್ರೆ ಭಗವಂತ ಏನ್ ಹೇಳ್ತಾ ಇದ್ದಾನೆ, ದ ಒನ್ ಹೂ ಇಸ್ ಯದೃಚ್ಛಾಲಾಭ ಸಂತುಷ್ಟ, ದ ಒನ್ ಹೂ ಇಸ್ ಹ್ಯಾಪಿ ಅಂಡ್ ಕಂಟೆಂಟ್ ವಿತ್ ವಾಟ್ ಎವರ್ ಹಿ ಗೆಟ್ಸ್. ಯದೃಚ್ಛಾಲಾಭ ಸಂತುಷ್ಟ, ವಾಟ್ ಎವರ್ ಹಿ ಗೆಟ್ಸ್ ಅಂದ್ರೆ ಅವನಿಗೆ ಎಷ್ಟು ಪ್ರಾಪ್ತಿ ಇದೆಯೋ ಅಷ್ಟೇ ಬರುತ್ತೆ ಈ ಜನ್ಮದಲ್ಲಿ ಅಂತ. ಸಿ, ವೆರಿ ಸಬ್ಟಲ್ ಪಾಯಿಂಟ್, ವೆರಿ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್. People always put they get confused about the free will and purushartha, free will and destiny here. Prarabdha and free will get mixed up here. Yadruchalabha santushta. Hangare, you mean to say we should not strive? ನಾವೇನು ಮಾಡಬಾರ್ದ? ನಾವೇನು ಮಾಡಲೇಬಾರ್ದ? ನಮ್ಮ ಆದಾಯ ಜಾಸ್ತಿ ಮಾಡ್ಕೊಳ್ಳಿಕ್ಕೆ, ನಮ್ಮ ಸಂಪತ್ತು ಐಶ್ವರ್ಯ ಜಾಸ್ತಿ ಮಾಡ್ಕೊಳ್ಳಿಕ್ಕೆ, ಅಭಿವೃದ್ಧಿಗೋಸ್ಕರ, ಆರೋಗ್ಯಕ್ಕೋಸ್ಕರ ನಾವೇನು ಮಾಡಲೇಬಾರ್ದ? ಸುಮ್ಮನೆ ಇದ್ಬಿಡ್ಬೇಕಾ? ನಾವು ಕೆಲಸನೇ ಮಾಡಬಾರ್ದ? ಕೆಲಸ ಮಾಡದಿದ್ರೆ ಸಂಬಳನೇ ಬರಲ್ವೇ? ಸಂಬಳ ಬರದಿದ್ರೆ ತಿನ್ನೋದು ಹೇಗೆ? ಸಿ, ಆಲ್ ಸಚ್ ಕ್ವಶನ್ಸ್ ಆರ್ ಟ್ಯಾಗ್ಡ್ ಆನ್ ಹಿಯರ್ ವೆನ್ ಇಟ್ ಇಸ್ ಸೆಡ್ ಯದೃಚ್ಛಾಲಾಭ ಸಂತುಷ್ಟ. ಏನು ಬಂದಿದೆಯೋ ಅದರಲ್ಲಿ ತೃಪ್ತಿಯನ್ನು ಹೊಂದತಕ್ಕಂತಹವರು ಅಂತ ಅರ್ಥ. ಸೊ ದಿ ಕ್ವಶನ್ ಈಸ್, ನಾವು ಇಷ್ಟಕ್ಕೆ ಸಾಕ, ಸುಮ್ಮನೆ ಇದ್ಬಿಡ್ಬೇಕಾ? ಅದಲ್ಲ, ದಟ್ ಈಸ್ ನಾಟ್ ದ ಪಾಯಿಂಟ್. Whatever you try to improve your life, ನ್ಯಾಯಯುತವಾಗಿ ಭಗವಂತ ಎಷ್ಟೋ ಕಡೆ ಹೇಳ್ಬಿಟ್ಟಿದ್ದಾನೆ ಇದನ್ನು. ನ್ಯಾಯಬದ್ಧವಾಗಿ, ಶಾಸ್ತ್ರಬದ್ಧವಾಗಿ, ನ್ಯಾಯ ಮಾರ್ಗದಲ್ಲಿ ಸಂಪಾದನೆ ಆದರೆ ಯಾವ ತೊಂದರೆಯೂ ಇಲ್ಲ. ಅನ್ಯಾಯದಲ್ಲಿ ಮಾಡಬೇಡಿ ಅನ್ನೋದು ಮುಖ್ಯ. ಎಲ್ಲ ಜ್ಞಾನಿಗಳು ಹೇಳೋದೆ ನ್ಯಾಯವಾಗಿ ನೀವೇನು ಮಾಡಬೇಕು ಅದನ್ನು ಮಾಡಿ. ನೀವು ಅದು ಏನು ಮಾಡಬೇಕು ಅನ್ನೋದು ಅದು ಮೊದಲೇ ನಿರ್ಧಾರ ಆಗಿರುತ್ತೆ, ನಮಗೆ ಗೊತ್ತಿರಲ್ಲ ಅಷ್ಟೇ. If I want to be a successful businessman, I will say that, see, I have worked so hard and by my own effort I have become a great businessman. Say how a Bill Gates can explain from rags to riches. I was very ordinary. Now I'm a multi-billionaire by my own willpower. Fine. But he was destined to become like that. That was there already decided. That is the point. So whatever happens, be happy with whatever situation you are. ಅಂದ್ರೆ ಅರ್ಥ ಏನು? ಅರ್ಥ ಮೀನ್ಸ್ ನಮ್ಮ ಪ್ರಾಪ್ತಿ ಏನಿದೆಯೋ ಅದರಲ್ಲಿ ಮೊದಲು ಸಂತೋಷ ಪಡಬೇಕು. ವಿ ಶುಡ್ ಫೀಲ್ ಕಂಟೆಂಟ್. ಟ್ರೈಯಿಂಗ್ ಈಸ್ ಡಿಫರೆಂಟ್ ಟು ಗೆಟ್ ಮೋರ್ ಮನಿ ಇನ್ ಎ ಮೋಸ್ಟ್ congenial manner without deceiving anybody. But first be happy with what we have. Yadruchalabha santushta ಅಂದ್ರೆ there. ನಮ್ಮ ಪ್ರಾಬ್ಲಮ್ ಬರೋದೇ ಇಲ್ಲಿ. ವಿ ಆರ್ ನಾಟ್ ಹ್ಯಾಪಿ ಅಟ್ ಆಲ್. ಸಿ, ಎಷ್ಟು ಪ್ರಾಪ್ತಿಯ ಮೊದಲು ಸಿಕ್ಕಿದೆಯಲ್ಲ ಅದಕ್ಕೆ ನಮಗೆ ಸಂತೋಷವೇ ಇಲ್ಲ. ಸಂತುಷ್ಟ ಅಂತ ಹೇಳ್ತಾ ಇದ್ದೇನೆ ಭಗವಂತ. ಮೊದಲು ಸಂತೋಷ ಪಡಿಯಪ್ಪ, ನಿನಗಿಷ್ಟು ಬಂದಿದೆಯಲ್ಲ, ಭಗವಂತ ಕೃತಜ್ಞತೆ ತೋರಿಸು ಅಂತ ಅರ್ಥ ಅದು. ಅಂದ್ರೆ ವಿ ಶುಡ್ ಫೀಲ್ ಹ್ಯಾಪಿ. ವಿ ಶುಡ್ ಬೋ ಅವರ್ ಹೆಡ್ ಟು ದ ಗಾಡ್. ಗಾಡ್, ಯು ಹ್ಯಾವ್ ಗಿವನ್ ಮಿ ದಿಸ್. ಸಿ, ಒನ್ ಎಕ್ಸಾಂಪಲ್, ಅವ್ರ ಗುರುದೇವ್ ದಿಸ್ ಶ್ಲೋಕ, how he explained this. In one context, he took the shloka suddenly and explained. It's getting time. I'll explain that next time. And he beautiful example he took. How many of you everyday think, our Gurudev said, how many of us everyday think, every day, that I have got 2 eyes, I can see. I have got 2 hands, sir, I can work. I have got 2 legs, I can walk. I have got freedom to walk, freedom to work, freedom to see, 2 ears, freedom to hear. How many of us we think? We don't think, taken for granted. ನಮಗೆ 2 ಕಿವಿ ಕೇಳ್ತಾ ಇದೆ, 2 ಕಣ್ಣು ಕಾಣ್ತಾ ಇದೆ, 2 ಕೈ ವರ್ಕ್ ಆಗ್ತಾ ಇದೆ, 2 ಕಾಲು ನಡೆಯೋದಕ್ಕೆ ನಮಗೆ ಶಕ್ತಿ ಇದೆ. ನಾವು ಅದ್ರ ಬಗ್ಗೆ ಯೋಚನೆನೇ ಮಾಡಿಲ್ಲ. ಅಯ್ಯೋ ಭಗವಂತ ಇಷ್ಟು ಕೊಟ್ಟಿದೆಯಲ್ಲಪ್ಪ, ನಾನು 2 ಕಾಲು ಕಟ್ಟಾಗಿಲ್ವಲ್ಲ. There is no paralytic stroke either to my legs and hands, or my hands and legs are not cut in any accident, nor I have lost my 2 eyes, nor I have lost my 2 ears.
nor there is any defect in my inner ear by birth, nor there is a defect in by birth my both the eyes. If that were to be the case, we would have lost permanently one organ. So, how lucky we are, God has given me all the indriyas in very healthy condition. ನಮಗೆ ಗೊತ್ತೇ ಇಲ್ಲ ಇದು. ಸೊ ವಿ ಆರ್ ನಾಟ್ ಸಂತುಷ್ಟ. ಯದೃಚ್ಛಾಲಾಭ ಸಂತುಷ್ಟ. ಒಬ್ಬ ಮಗು ಹುಟ್ಟುತ್ತಾನೆ ಕುರುಡ, ಬಾರ್ನ್ ಬ್ಲೈಂಡ್ ಚೈಲ್ಡ್ ಕಂಪೇರ್ಡ್ ಟು ದಟ್, ಹೌ ಲಕ್ಕಿ ಐ ಆಮ್. ಅವ್ರಿಗೆ ಇಲ್ಲದೇ ಇರೋ ಭಾಗ್ಯ ನನಗೆ ಕೊಟ್ಟಿದ್ದಾನೆ ಭಗವಂತ, ಅದು ಅರ್ಥ ಯದೃಚ್ಛಾಲಾಭ ಸಂತುಷ್ಟ. ಐ ಶುಡ್ ಫೀಲ್ ವೆರಿ ಹ್ಯಾಪಿ ವಿತ್ ವಾಟ್ ಐ ಹ್ಯಾವ್ ನೌ. Like that, Gurudev went on explaining with so many ways. With his sankalpa, we are stopping here at today 22nd shloka. We'll continue explanation next. So with Mangalacharana shloka, we'll stop here. Vasudeva sutam devam kamsachanuramardhanam devaki paramanandam krishnam vande jagadgurum mukam karoti vachalam pangum langayate girim ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಹರಿ ಓಂ ತತ್ಸತ್. ಓಂ ನಮೋ ಭಗವತೆ ರಾಜೇಶ್ವರ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಶ್ರೀರಾಮ ಜಯ